ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಕ್ಸಲೆಂಟ್ ಈವ್ನಿಂಗ್. ಎಲ್ರಿಗೂ ವಾಯ್ಸ್ ಕೇಳಿಸಿದೆ ಅಂತ ಅನ್ಕೊಳ್ತೀನಿ. ಒಂದು ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ರಿಪ್ಲೈ ಮಾಡಿ. ಇವತ್ತಿನ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗೆ ನಾವು ಕನೆಕ್ಟ್ ಆಗ್ತಾ ಇದೀವಿ. ಸೊ ಎಲ್ರಿಗೂ ಕೂಡ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಬೇಕು. ಎಸ್ ಆರ್ ನೋ? ಆಮ್ ಐ ರೈಟ್? ಬೇಕಾ? ಬೇಕು ಅಂತ ಇದ್ರೆ ನಿಮ್ನೆಲ್ಲಾನು ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ. ಬೇಕಾ ಬೇಡವಾ ಹೇಳಿ ಸ್ನೇಹಿತರೆ. ಸರ್ ಬೇಕು. ಸಕ್ಸಸ್ ಬೇಕಾ? ಬೇಕು ಸರ್. ಎಸ್ ಫ್ರೆಂಡ್ಸ್, ಸೊ ಸಕ್ಸಸ್ ಬೇಕು ಅಂತ ಅಂದ್ರೆ ನಮ್ಗೆ ಮೇಜರ್ ಆಗಿ ಬಿಲೀಫ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡತ್ತೆ. ನಂಬಿಕೆ ಅನ್ನುವಂತ ಒಂದು ವಿಚಾರ ತುಂಬಾ ಮಹತ್ವವಾದಂತಹ ಸಬ್ಜೆಕ್ಟ್ ಆಗಿರುತ್ತೆ. ಆ ಒಂದು ನಂಬಿಕೆ ಅನ್ನುವಂಥದ್ದು 6 ವಿಚಾರಗಳಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಅವಾಗ್ಲೇ ನಾವು ಸಕ್ಸಸ್ ನ ಪಡೆಯೋದಕ್ಕೆ ಸಾಧ್ಯ. ಆ 6 ಸಬ್ಜೆಕ್ಟ್ಸ್ ಯಾವ್ದ್ಯಾವ್ದು ನಾವು ನಂಬಿಕೆ ಇಡಬೇಕು. ಅವಾಗ್ಲೇ ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಸಂಸ್ಥೆಯಲ್ಲಿ ಸಕ್ಸಸ್ ನ ನೋಡೋದಕ್ಕೆ ಸಾಧ್ಯ. ಸೊ ಯಾರಾದ್ರೂ ಗೆಸ್ ಮಾಡಬಹುದಾ ಆ 6 ಸಬ್ಜೆಕ್ಟ್ಸ್ ಗಳು ಯಾವ್ದ್ಯಾವ್ದು ಅಂತೇಳಿ? ಸೊ ಒಬ್ರಿಗೆ ಅವಕಾಶ ಇರುತ್ತೆ. ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಗೆಸ್ ಮಾಡಿ ಯಾವ 6 ವಿಚಾರಗಳ ಮೇಲೆ ನಾವು ನಂಬಿಕೆ ಇಟ್ರೆ ನಾವು ನಮ್ಮ ಸಂಸ್ಥೆಯಲ್ಲಿ ಸಕ್ಸಸ್ ಆಗ್ತೀವಿ. ಸೊ ಯಾರು ಟ್ರೈ ಮಾಡ್ತೀರಾ? ಯಾರು ಆನ್ಸರ್ ಮಾಡ್ತೀರಾ? ಅವರು ಚಾಟ್ ಬಾಕ್ಸ್ ನಲ್ಲಿ ನೇಮ್ ನ ಮೆನ್ಷನ್ ಮಾಡಿ, ಅವರಿಗೆ ಅನ್ಮ್ಯೂಟ್ ಮಾಡ್ತೀವಿ. ಅವರು ಗೆಸ್ ಮಾಡ್ಬೋದು ಆ 6 ಸಬ್ಜೆಕ್ಟ್ಸ್ ಯಾವ್ದು ಅಂತ ಹೇಳಿ. ತುಳಸಿ ಮೇಡಮ್ ನೇಮ್ ನ ಮೆನ್ಷನ್ ಮಾಡಿದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ತುಳಸಿ ಮೇಡಮ್ ನಿಮ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಹಲೋ ಎಸ್ ಮೇಡಮ್. ಹಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ಹಲೋ ಮೇಡಮ್. ಸರ್ ಕೇಳಿಸ್ತಾ ಇಲ್ವಾ? ನನಗ್ ಕೇಳಿಸಿದೆ ಮೇಡಮ್, ನಿಮಗೆ Sir. ಕೇಳಿಸಿದ್ಯಾ? ಹಾ ಸರ್, ಕೇಳಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಗೆಸ್ ಮಾಡೋ ಪ್ರಕಾರ ಒಂದು ನಮ್ಮ ಸಂಸ್ಥೆಯ ಮೇಲೆ, ನಾವು ಎಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಸಂಸ್ಥೆಯ ಮೇಲೆ ನಂಬಿಕೆ ಬಲವಾದ ನಂಬಿಕೆ ಇರಬೇಕು. ಎರಡನೇದು ಪ್ರಾಡಕ್ಟ್ಸ್ ಮೇಲೆ ನಾವು ಮಂದಿಗೆ ಕೊಡ್ತಾ ಇದ್ವಿ, ಆ ಪ್ರಾಡಕ್ಟ್ಸ್ ಮೇಲೆ ನಾವು ಯೂಸ್ ಮಾಡಿಕೊಂಡು ಅದ್ರ ಜೊತೆ ಇರೋ ಟೀಮ್ ಮೇಲೆ ನಂಬಿಕೆ ಇಡಬೇಕು. ಅಪ್ಲೈನ್ ನಂಬಿಕೆ ಇಡಬೇಕು. ಅಸೋಸಿಯೇಟ್ ಮೇಲೆ ನಂಬಿಕೆ ಇಡಬೇಕು. ಮತ್ತೆ ಸಂಸ್ಥೆಯ ಸಂಸ್ಥಾಪಕರು ಯಾರು ಸಂಸ್ಥೆಯನ್ನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡೋಗಿ ನಮ್ಮನ್ನು ಬೆಳೆಸಬೇಕು ಅಂತ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು. ಮತ್ತೆ ಕಂಪನಿ ವಿಷನ್ ಮೇಲೆ ನಂಬಿಕೆ ಇಡಬೇಕು. ಹಾಗೆ ನಮ್ಗೆ ನಂಬಿಕೆ ಇಡಬೇಕು. ಥ್ಯಾಂಕ್ ಯು ತುಳಸಿ ಮೇಡಮ್, ತುಂಬಾ ಅದ್ಭುತವಾಗಿ ಆನ್ಸರ್ ಮಾಡಿದ್ರಿ. ವೆರಿ ಗುಡ್. ಸೊ ನೆಕ್ಸ್ಟ್ ಶುಭಂ ಸರ್ ಕೂಡ ನೇಮ್ ಮೆನ್ಷನ್ ಮಾಡಿದ್ರೆ ಅವ್ರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ಕ್ವಶನ್ ತುಂಬಾ ಸಿಂಪಲ್. ನೀವು ನಿಮ್ಮ ಸಂಸ್ಥೆಯಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ನೀವು ಯಾವ ವಿಚಾರಗಳಲ್ಲಿ ನಂಬಿಕೆ ಇಡಬೇಕು? ಶುಭಂ ಸರ್. ಎಸ್ ಸರ್, ನನ್ನ ವಾಯ್ಸ್ ಕ್ಲಿಯರ್ ಇದೆನಾ ಸರ್? ಎಸ್ ಸರ್, ಕ್ಲಿಯರ್ ಇದೆ. ಸರ್, ಮೊದಲನೇದಾಗಿ ನಮ್ಮ ಕಂಪನಿ ಮೇಲೆ ನಮಗೆ ನಂಬಿಕೆ ಇರಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಎರಡನೇದು ನಮ್ಮ ಮೇಲೆ ನಮಗ್ ನಂಬಿಕೆ ಇರ್ಬೇಕು ಸರ್. ಎರಡನೇದು. ಮೂರನೇದು ಬಂದ್ಬಿಟ್ಟು ನಮ್ಮ ಅಪ್ಲೈನ್ಸ್ ಅಂದ್ರ ನಮ್ಮ ಗ್ರೇಟ್ ಲೀಡರ್ಸ್ ಮೇಲೆ ಇದ್ದವರು ಅವ್ರ ಮೇಲೆ ನಂಬಿಕೆ ಇರ್ಬೇಕು. ಮೂರನೇದು ಬಂದ್ಬಿಟ್ಟು ನಮ್ಮ ಕಂಪನಿ ಸಿಸ್ಟಮ್ ಮೇಲೆ ನಂಬಿಕೆ ಇರ್ಬೇಕು. ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಗುರಿ ಮೇಲೆ ನಂಬಿಕೆ ಇರ್ಬೇಕು ಸರ್. ನಮ್ಮ ಗುರಿ ಏನೇ ವಿಷಯ ಇರುತ್ತೋ ಅದ್ರ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ಅದೇ ತರ ನಮ್ಮ ಜೋಡಿ ಯಾರೆಲ್ಲ ಕೈ ಜೋಡಿಸ್ತಾರಲ್ಲ ಸರ್, ಅವ್ರ ಜೋಡಿನೂ ಅವ್ರ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ವೆರಿ ಗುಡ್ ಶುಭಂ ಸರ್, ಒಂದು ಒಳ್ಳೆ ಪ್ರಯತ್ನ ಮಾಡಿದಿರಿ. ಸೊ ಇನ್ನೊಬ್ರಿಗೆ ಅವಕಾಶ ಕೊಡೋಣ. ಮಹಾದೇವ್ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಅವ್ರು ಡಿಸ್ಕನೆಕ್ಟ್ ಆಗಿದ್ದಾರೆ ಅನ್ಸುತ್ತೆ. ಇಟ್ಸ್ ಓಕೆ.
ಶಿವಮ್ ಸರ್ ಹೇಳ್ದಾಗೆ ಅಂಡ್ ತುಳಸಿಗೌಡ ಮೇಡಮ್ ಹೇಳ್ದಾಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗೆ ಸರಿಯಾದ ಪ್ರಶ್ನೆಯನ್ನ ಒಂದು ಅಕ್ಯುರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನ ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ತಿಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ಸೊ ಒಂದ್ಸಲ ಎಲ್ಲರೂ ಕೂಡ ರೆಡಿ ಇದ್ದೀರಾ ಅಂದ್ರೆ ಅನ್ಮ್ಯೂಟ್ ಮಾಡ್ತೀನಿ. ಒಂದ್ಸಲ ಎಲ್ಲರೂ ಕೂಡ ಜೋಶಲ್ಲಿ ರೆಡಿ ಅಂತ ಹೇಳ್ಬೇಕು ಸ್ನೇಹಿತರೆ. ಯಾಕೆಂದ್ರೆ ನಿಮ್ಮ ಜೋಶನೇ ನಮಗೆ ಒಂದು ಸ್ಫೂರ್ತಿ ತುಂಬುವಂತದ್ದು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ. ಆರ್ ಯು ರೆಡಿ? I am ready, sir. Ready, sir. Ready, sir. ಥ್ಯಾಂಕ್ ಯು ಲೀಡರ್ಸ್. ಇದು ಆಕ್ಚುಲಿ ಒಂದು ಸ್ಲೈಡ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ನಾನು ಸ್ಲೈಡ್ಸ್ ಗಳನ್ನ ಡಿಸ್ಪ್ಲೇ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ 100% ಫೋಕಸ್ ಆ ಸ್ಲೈಡ್ಸ್ ಮೇಲೆ ಇರಲಿ, ನಾನು ಹೇಳುವಂತಹ ವಿಚಾರಗಳ ಮೇಲೆ ಇರಲಿ. ಯಾವುದೇ ಡಿಸ್ಟರ್ಬೆನ್ಸ್ ಬೇಡ. ಸೈಲೆಂಟ್ ಇರುವಂತಹ ಪ್ಲೇಸ್ ನಲ್ಲಿ 100% ಕಾನ್ಸಂಟ್ರೇಷನ್ ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿದೆ ಇವತ್ತಿನ ಕಾರ್ಯಕ್ರಮ. ಅಂಡ್ ಇವಾಗ ಏನ್ ನಾನು ನಿಮಗೆ ಡಿಸ್ಪ್ಲೇ ಅಲ್ಲಿ ಸ್ಲೈಡ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ, ಅದನ್ನ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲೂ ಕೂಡ ಕಳಿಸ್ಕೊಡ್ತೀನಿ. ಹಂಗಾಗಿ ನೀವು ಅದೇನು ಸ್ಕ್ರೀನ್ ಶಾಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮೊದಲನೇ ಇಂಪಾರ್ಟೆಂಟ್ ಸಬ್ಜೆಕ್ಟ್, ನೀವು ಯಾವ ವಿಚಾರದ ಮೇಲೆ ನಂಬಿಕೆ ಇಡಬೇಕು ಅಂತ 6 ವಿಚಾರಗಳನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ವಿಚಾರ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮೇಲೆ ನಂಬಿಕೆ ಇಡಬೇಕು. ಯಾಕೆಂದ್ರೆ ಇವತ್ತು ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆ ಒಂದು ಸಂಸ್ಥೆ ಯಾವ ಇಂಡಸ್ಟ್ರಿಗೆ ಬಿಲಾಂಗ್ ಆಗುತ್ತೆ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಹೇಗೆ ಇವತ್ತು ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಅವೆಲ್ಲ IT ಇಂಡಸ್ಟ್ರಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಡಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಅದೇ ತರ ಇವತ್ತು ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆ ಸಂಸ್ಥೆಯು ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಹೆಸರೇ ಹೇಳೋ ತರ ನೇರ ಮಾರುಕಟ್ಟೆ. ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಿರಲ್ಲ, ಜಾಹೀರಾತು ಇರಲ್ಲ. ಒಂದು ವಸ್ತುವನ್ನ ಡೈರೆಕ್ಟ್ ಕಂಪನಿ ಗ್ರಾಹಕರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಗೆ ನೇರ ಮಾರುಕಟ್ಟೆ ಅಂತ ಕರಿತೀವಿ. ಅಲ್ಲೇನ್ ಮಧ್ಯವರ್ತಿಗಳಿಗೆ ಮತ್ತೆ ಜಾಹೀರಾತಿಗೆ ಹಣ ಹಂಚಿಕೆ ಆಗ್ತಾ ಇದೆ ಹೊರಗಡೆ ಮಾರ್ಕೆಟ್ ನಲ್ಲಿ, ಅದೇ ಹಣವನ್ನ ಯಾರು ಇಲ್ಲಿ ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ತಾರೆ, ಬೇರೆ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಇನ್ನೊಬ್ಬರಿಗೆ ತಲುಪಿಸುವಂತ ಜವಾಬ್ದಾರಿ ತಗೊಳ್ತಾರೆ, ಅವರಿಗೆ ಒಂದು ಇನ್ಕಮ್ ಅಂತ ಹೇಳಿ, ಒಂದು ಸಂಭಾವನೆ ಅಂತ ಹೇಳಿ ಕೊಡುವಂತ ಒಂದು ವ್ಯವಸ್ಥೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಇದ್ರ ಬಗ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದೀವಿ. ಆಲ್ರೆಡಿ ಅದು ಯೂಟ್ಯೂಬ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ವಿಡಿಯೋ, ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಈ ಒಂದು ಇಂಡಸ್ಟ್ರಿ ಎಷ್ಟು ಫ್ಯೂಚರ್ ಇದೆ ಅಂತಂದ್ರೆ, ನೀವು ನಂಬಿಕೆ ಇಡಬೇಕು ಇಂಡಸ್ಟ್ರಿ ಮೇಲೆ ಅಂತಂದ್ರೆ ಈ ಇಂಡಸ್ಟ್ರಿಯ ಫ್ಯೂಚರ್ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು 1996 ಸಮಯದಲ್ಲಿ ಭಾರತಕ್ಕೆ ಬರುತ್ತೆ ಸ್ನೇಹಿತರೆ. 1930 ಆಸುಪಾಸಲ್ಲಿ ಅಮೆರಿಕದಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಇದನ್ನ 21ನೇ ಶತಮಾನದ ಬಿಸ್ನೆಸ್ ಅಂತಾನೆ ಕರೀತಾರೆ. ಅಷ್ಟು ಫೇಮಸ್ ಇಂಡಸ್ಟ್ರಿ. ಅಂಡ್ ಅತಿ ವೇಗವಾಗಿ ಅಂದ್ರೆ ಅತಿ ವೇಗವಾಗಿ ಬೆಳೀತಿರುವಂತ ಇಂಡಸ್ಟ್ರಿಯಲ್ಲಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯು ಕೂಡ ಒಂದು ಅಂತ ಹೇಳ್ಬೋದು. ಅಂತ ಒಂದು ಪವರ್ಫುಲ್ ಇಂಡಸ್ಟ್ರಿ, ಅಂತ ಒಂದು ರೆವಲ್ಯೂಷನರಿ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿಗೆ ಯಾಕೆ ಫ್ಯೂಚರ್ ಇದೆ ಅಂತ ನಾವು ಹೇಳ್ತಾ ಇದೀವಿ ಅಂತಂದ್ರೆ, ಫಸ್ಟ್ ಪಾಯಿಂಟ್, ಇವತ್ತು ಸಮಾಜದಲ್ಲಿ ಕೆಲಸಗಳು ಕಡಿಮೆ ಆಗ್ತಾ ಇದೆ. ಜಾಬ್ ಆಪರ್ಚುನಿಟೀಸ್ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಇದೆ, 1 ಪಾಯಿಂಟ್. ಎರಡನೇದು, ಓದೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವಾಗ ಓದೋರ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಇನ್ಕಮ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಯಾರು ಕೂಡ 5,000, 10,000, 15,000ಕ್ಕೆ ಕೆಲಸ ಮಾಡೋದಕ್ಕೆ ರೆಡಿ ಆಗಲ್ಲ. ಯಾಕಂದ್ರೆ ಒಳ್ಳೊಳ್ಳೆ ಡಿಗ್ರಿ ಇರುತ್ತೆ ಜನರ ಹತ್ರ. ಯಾವಾಗ ಒಳ್ಳೊಳ್ಳೆ ಡಿಗ್ರಿ ಇರುತ್ತೋ ಅವಾಗ ಅವರು ಅತಿ ಹೆಚ್ಚು ಆದಾಯವನ್ನ ಪ್ರತಿ ತಿಂಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. 30,000, 40,000, 50,000 ಆದಾಯವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅಷ್ಟು ಆದಾಯ ಕೊಡುವಂತ ಕೆಲಸಗಳಿಲ್ಲ ಅಂತ ಅಂದಾಗ ಅವರು ನಿರುದ್ಯೋಗಿಗಳಾಗಿ ಉಳಿತಾರೆ. ಯಾವಾಗ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ, ಅವರಿಗೆ ಅವಕಾಶಗಳು ತುಂಬಾನೇ ನೀಡಿರುತ್ತೆ. ಯೂಸ್ ಇನ್ಕಮ್ ಮಾಡುವಂತ ಅವಕಾಶಗಳು ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಅಂತ ದಿನಗಳು ಇವತ್ತು ಭಾರತದಲ್ಲಿ ಎದ್ದು ಕಾಣ್ತಾ ಇದೆ. ದಿಸ್ ಇಸ್ ದ ರೈಟ್ ಟೈಮ್ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಂದು ಭವಿಷ್ಯನ ಕಟ್ಕೊಳ್ಳೋದಕ್ಕೆ ಸ್ನೇಹಿತರೆ. ಯಾಕಂದ್ರೆ ಎಷ್ಟೋ ಜನರು ಇವತ್ತು ಎಜುಕೇಶನ್ ಮಾಡ್ಕೊಂಡು ಯೂಸ್ ಇನ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ದೊಡ್ಡ ಆದಾಯವನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸಿಂಗಲ್ ಡಿಗ್ರಿ, ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಎಲ್ಲ ಮಾಡ್ಕೊಂಡು ಇವತ್ತು ವೆಯ್ಟ್ ಮಾಡ್ತಿದ್ದಾರೆ ಒಳ್ಳೆ ಅವಕಾಶಕ್ಕೆ, ಒಂದು ಒಳ್ಳೆ ಇನ್ಕಮ್ ಮಾಡ್ಕೊಳ್ಳೋದಕ್ಕೆ. ಅಂತವ್ರಿಗೆ ನೀವೇನಾದ್ರೂ ಇಂಥ ಒಂದು ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ದಾಯ್ತು ಅಂದ್ರೆ, ಇದರ ಫ್ಯೂಚರ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ದಾಯ್ತು ಅಂದ್ರೆ 100% ಬರ್ದಿಟ್ಕೊಳ್ಳಿ, ಅವರೆಲ್ಲರೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬರ್ತಾರೆ. ಇಲ್ಲಿ ವರ್ಕ್ ಮಾಡಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿ ಒಂದು ಒಳ್ಳೆ ಆದಾಯವನ್ನ ಪಡ್ಕೊಳ್ಳುವಂತ ದಿನಗಳು ಅತಿ ಶೀಘ್ರದಲ್ಲೇ ಇದಾವೆ. ಹಂಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳೋದೇನಂತಂದ್ರೆ, ಈ ಸಮಯದಲ್ಲಿ ನೀವು ಎಚ್ಚೆತ್ಕೊಳ್ಳೇಬೇಕು. ಈ ಸಮಯದಲ್ಲಿ ನೀವು ಎಚ್ಚೆತ್ಕೊಳ್ಳೇಬೇಕು, ಸೀರಿಯಸ್ ಆಗಿ ಕೆಲಸ ಮಾಡಲೇಬೇಕು. ಇಂಡಸ್ಟ್ರಿಯ
ಪ್ರತಿ ಒಂದೊಂದು ವಿಚಾರಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಏನು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ಕೆಲಸ ಮಾಡ್ಬೇಕು, ಇದ್ರಲ್ಲಿ ಏನ್ ಫ್ಯೂಚರ್ ಇದೆ, ಇದ್ರಲ್ಲಿ ಯಾವ ತರ ವರ್ಕ್ ಮಾಡಿದ್ರೆ ನಾವು ಸಕ್ಸಸ್ ನ ಕಾಣ್ತೀವಿ, ಟೀಮ್ ನ ಹೇಗ್ ಬಿಲ್ಡ್ ಮಾಡ್ಬೇಕು, ಕಟ್ಟಿರೋ ಟೀಮ್ ನ ಹೇಗ್ ಉಳಿಸ್ಕೊಳ್ಬೇಕು, ನಾನೊಂದು ಒಳ್ಳೆ ಲೀಡರ್ ಆಗ್ಬೇಕು ಅಂತಂದ್ರೆ ನನ್ನಲ್ಲಿ ಯಾವ ತರ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಗಳು ನನ್ನಲ್ಲಿ ಇರ್ಬೇಕು, ನನ್ನ ಟೀಮ್ ನಲ್ಲಿ ಹೇಗೆ ನಂತರ ಒಂದು ಇಂಡಿಪೆಂಡೆಂಟ್ ಲೀಡರ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ನಾನು ವರ್ಕ್ ಮಾಡಿಲ್ಲ ಅಂತಂದ್ರೆ ನನ್ನ ಟೀಮ್ ನಲ್ಲಿ ವರ್ಕ್ ಹೇಗೆ ಆಗ್ತಾ ಇರಬೇಕು, ಅದರಿಂದ ನನಗೆ ಹೇಗೆ ಪ್ಯಾಸಿವ್ ಇನ್ಕಮ್ ಬರ್ತಿರ್ಬೇಕು. ಈಗ ಹಲವಾರು ಸಬ್ಜೆಕ್ಟ್ಸ್ ಗಳಿದಾವೆ, ಅವೆಲ್ಲ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ನೀವು ಮಾಡಬೇಕು. ಸೊ ಮಾಡುವಂತಹ ಒಂದು ಕೆಲಸ ನೀವು ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಮಾಡ್ತೀರಾ? ರೆಡಿ? ಆರ್ ಯು ರೆಡಿ? ಅಂಡ್ ಫ್ಯೂಚರ್ ಇದೆ ಅನ್ನೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ 1996 ಅಲ್ಲಿ ಏನ್ ಭಾರತಕ್ಕೆ ಬಂತು, ಅವಾಗ ಇನ್ನೂ ಲೀಗಾಲಿಟಿ ಅಂತ ಬಂದಾಗ, ಒಂದು ಕಾನೂನು ಅಂತ ನೋಡಿದಾಗ ಅವಾಗ ಕಾನೂನು ಚೌಕಟ್ಟು ಇರ್ಲಿಲ್ಲ ಸ್ನೇಹಿತರೆ ಈ ಡೈರೆಕ್ಟ್ ಸೆಲ್ಲಿಂಗಿಗೆ. ಬಟ್ ರೀಸೆಂಟ್ ಆಗಿ 2020 ನಂತರ ಒಂದು ಒಳ್ಳೆಯ ಲೀಗಾಲಿಟಿ ಈ ಇಂಡಸ್ಟ್ರಿಗೆ ಬಂತು, ಎಸ್ಪೆಷಲಿ ಮೋದಿ ಗೌರ್ಮೆಂಟ್ ಇಂದ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ವಿಚಾರದಲ್ಲೇ ಒಂದು ಗೆಜೆಟ್ ಪಾಸ್ ಆಯ್ತು. ಇಂಡಸ್ಟ್ರಿನ ಲೀಗಲ್ ಇದೆ ಅನ್ನೋ ಒಂದು ವಿಚಾರದಲ್ಲಿ ಅತಿ ಹೆಚ್ಚು ಫೋಕಸ್ ಮಾಡಿದ್ರು. ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಗಳು ಇಂಡಸ್ಟ್ರಿ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ಗೌರ್ಮೆಂಟ್ ಕೂಡ ಫೋಕಸ್ ಮಾಡ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಗೆ ಒಂದು ದೊಡ್ಡ ಫ್ಯೂಚರ್ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಗೌರ್ಮೆಂಟ್ ಯಾಕೆ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಅಂದ್ರೆ, ಇವತ್ತು ಅವರಿಗೆ ಜಾಬ್ ಆಪರ್ಚುನಿಟೀಸ್ ಕೊಡಕ್ ಆಗ್ತಾ ಇಲ್ಲ. ಎಲ್ರಿಗೂ ಕೂಡ ಒಂದು ಜಾಬ್ ಆಪರ್ಚುನಿಟೀಸ್ ಕೊಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಾತ್ರ. ಪ್ರತಿಯೊಬ್ರು ಕೂಡ ಒಂದು ಕೆಲಸ ಮಾಡ್ಕೊಳ್ತಾ ಇನ್ನೊಂದು ಪಾರ್ಟ್ ಟೈಮ್ ನಲ್ಲಿ ಆರಾಮಾಗಿ ಮಾಡುವಂತ ಒಂದು ವೇದಿಕೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಆಗಿದೆ. ಅಂಡ್ ಅಮೆರಿಕಾ ಅಂಡ್ ಚೀನಾ, ಜಪಾನ್ ಅಲ್ಲೆಲ್ಲ ತುಂಬಾ ಒಳ್ಳೆ ರೆವಲ್ಯೂಷನ್ ಆಗಿರುವಂತ ಒಂದು ಇಂಡಸ್ಟ್ರಿ ಇದು. ಸೊ ಹಂಗಾಗಿ ಅಪ್ಕಮಿಂಗ್ ರೆವಲ್ಯೂಷನ್ ಆಗ್ಬೇಕಿರೋದು ನಮ್ಮ ಇಂಡಿಯಾದಲ್ಲಿ. ಹಂಗಿರೋದ್ರಿಂದ ಇವತ್ತು ಗೌರ್ಮೆಂಟ್ ಕೂಡ ಇದ್ರ ವಿಚಾರದಲ್ಲಿ ಪ್ರಯಾರಿಟೀಸ್ ಕೊಡ್ತಾ ಇದ್ದಾರೆ, ಒತ್ತು ಕೊಡ್ತಾ ಇದ್ದಾರೆ. ಅಂಡ್ ಈ ಇಂಡಸ್ಟ್ರಿಯ ವಿಚಾರವಾಗಿ ಯೂನಿವರ್ಸಿಟಿಗಳು ಕೂಡ ಮುಂದೆ ಬರ್ತಾ ಇದಾವೆ ಇದ್ರ ಬಗ್ಗೆ ಶಿಕ್ಷಣವನ್ನ ಕೊಡುವಂತ ವಿಚಾರದಲ್ಲಿ. ಇವತ್ತು ನೀವು ಗಮನಿಸಬಹುದು, ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ರೇಷಿಯೋಗಿಂತ ಫೇಲ್ಯೂರ್ ರೇಷಿಯೋನೇ ಜಾಸ್ತಿ. ಬಂದಿರೋರು ಎಲ್ಲರೂ ಸಕ್ಸಸ್ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಿರೋರು ಕೆಲವರು, ಎಲ್ಲರೂ ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ ಅಂತ ನೀವು ಸ್ವಲ್ಪ ಡೆಪ್ತ್ ಅಲ್ಲಿ ನೋಡಿದ್ರೆ, ಆಳವಾಗಿ ನೀವು ಗಮನಿಸಿದ್ರೆ, ಬೇರೆ ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಬೇರೆ ಯಾವುದೇ ವೃತ್ತಿ ತಗೊಳ್ಳಿ, ಅಲ್ಲಿ ಶಿಕ್ಷಣ ಫಸ್ಟ್ ಇರುತ್ತೆ, ಅದಾದ್ಮೇಲೆ ಕೆಲಸ ಮಾಡೋದಕ್ಕೆ ಹೋಗ್ತೀವಿ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ನೀವು ಒಂದು ಸಿವಿಲ್ ಇಂಜಿನಿಯರ್ ಆಗ್ಬೇಕು, ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ವ್ಯಕ್ತಿ ನೀವು ಆಗ್ಬೇಕು ಅಂತಂದ್ರೆ ಸಿವಿಲ್ ಇಂಜಿನಿಯರ್ ಅಂತ ಕರಿತೀವಿ ಆ ವೃತ್ತಿಗೆ, ಮನೆ ಕಟ್ಟೋರ್ನ. ನೀವು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೆ ಓದಿ, ಮತ್ತೆ 8ರಿಂದ 10ನೇ ಕ್ಲಾಸ್ ವರೆಗೆ ಓದಿ, ಮತ್ತೆ 2 ವರ್ಷ PUC ಮಾಡಿ, ಅದ್ರಲ್ಲಿ ನೀವು ಸೈನ್ಸ್ ತಗೊಂಡು, ಆ ಸೈನ್ಸ್ ಮೇಲೆ ನೀವು BE ಅಂತ ಬರುತ್ತೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳಿ, ಅದ್ರಲ್ಲಿ ನೀವು ಸಿವಿಲ್ ಅನ್ನೋ ಒಂದು ಕೋರ್ಸ್ ನ ತಗೊಂಡು ಅಲ್ಲಿ 4 ವರ್ಷ ನೀವು ಇಂಜಿನಿಯರಿಂಗ್ ಮಾಡ್ಕೊಂಡ್ರೆ ನೀವು ಅಫಿಷಿಯಲಿ ಒಂದು ಗ್ರಾಜುಯೇಷನ್ ಪಡ್ಕೊಂಡಿರ್ತೀರ. ಆಮೇಲೆ ನೀವು ಒಂದು ಯಾವ್ದೋ ಒಂದು ಸಿವಿಲ್ ಕನ್ಸ್ಟ್ರಕ್ಷನ್ ಕಂಪನಿಗೋ ಸೇರ್ಕೊಂಡು ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ತೀರಾ, ಟ್ರೈನಿಂಗ್ ತಗೊಳ್ತೀರಾ, ಆಮೇಲೆ ನೀವು ಸಿವಿಲ್ ಇಂಜಿನಿಯರ್ ಆಗ್ತೀರಾ. ಅದೇ ತರ ಒಂದು ಡಾಕ್ಟರು ಕೂಡ ಅಷ್ಟೇ. PUC ಅಲ್ಲಿ ನೀವು ಸೈನ್ಸ್ ತಗೊಂಡು PCM ತಗೊಳ್ತೀರಾ, ಅದಾದ್ಮೇಲೆ ನಿಮ್ಗೆ ಒಂದು ಎಕ್ಸಾಮ್ ಇರುತ್ತೆ, ನೀಟ್ ಅಂತ ಹೇಳಿ. ಆ ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ನೀವು ಮಾಡಿದಾಗ ನಿಮಗೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. MBBS 5 ವರ್ಷ ನೀವು ಮಾಡ್ಕೊಳ್ತೀರಾ, ಮತ್ತೆ ಒಂದು 3-4 ವರ್ಷ ನಿಮ್ಗೆ ಟ್ರೈನಿಂಗ್ ಇರುತ್ತೆ ಹಾಸ್ಪಿಟಲ್ ಅಲ್ಲಿ. ಅದರ ನಂತರ ನೀವು ಅಫಿಷಿಯಲಿ ಡಾಕ್ಟರ್ ಆಗ್ತೀರಾ. ಹಂಗೆ ಇಂಜಿನಿಯರ್ ಆಗಿರ್ಬೋದು. ಇವತ್ತು ಯಾವ್ದೆಲ್ಲ ಒಳ್ಳೊಳ್ಳೆ ವೃತ್ತಿಗಳಿದಾವೆ ಎಲ್ಲವೂ ಕೂಡ ಅಷ್ಟೇನೆ. ಫಸ್ಟ್ ಶಿಕ್ಷಣ, ಅದಾದ ಮೇಲೆ ಆ ವೃತ್ತಿಯನ್ನ ನೀವು ಪ್ರಾರಂಭಿಸ್ತೀರಾ. ಆಮೇಲೆ ರೈಟ್? ಕರೆಕ್ಟ್ ನಾನು ಹೇಳೋ ಪಾಯಿಂಟ್? ನೋಡ, ಎಲ್ರಿಗೂ ಕೂಡ ಅನ್ಮ್ಯೂಟ್ ಮಾಡ್ತೀನಿ, ಕೇಳಿಸ್ಕೊಳ್ತಾ ಇದೀರಲ್ವಾ? ಒಂದ್ಸಲ ಕ್ರಾಸ್ ಚೆಕ್ ಆಗುತ್ತೆ. ನಾನು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಇದೆಯಾ? Yes, sir. Yes, sir. ನಿಜ ಸರ್. Yes, sir. ಬಟ್ ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನು ನೋಡಿ ಸ್ನೇಹಿತರೆ, ಈ ಇಂಡಸ್ಟ್ರಿಯಲ್ಲಿ ಎಜುಕೇಶನ್ ಅನ್ನೋದು ಫಸ್ಟ್ ಇಲ್ಲ. ಒಂದು ಕಂಪನಿಯ ಒಬ್ರು ಡಿಸ್ಟ್ರಿಬ್ಯೂಟರ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಈ ತರ ನಮ್ದು ಕಂಪನಿ ಇದೆ, ಬನ್ನಿ ನಮ್ ಕಂಪ್ನಿಲಿ ವರ್ಕ್ ಮಾಡೋಣ ಅಂತ ಹೇಳ್ತಾರೆ. ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ. ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡಿದ ತಕ್ಷಣನೇ ನಾವು ಆ ಸಂಸ್ಥೆಗೆ ಡಿಸ್ಟ್ರಿಬ್ಯೂಟರ್ ಆಗ್ತೀವಿ, ಸಂಸ್ಥೆಯಲ್ಲಿ ನೆಟ್ವರ್ಕ್ ಮಾರ್ಕೆಟರ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಡೈರೆಕ್ಟ್ ಸೆಲ್ಲರ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಫಸ್ಟ್ ಕೆಲಸನೇ ಸ್ಟಾರ್ಟ್ ಆಗತ್ತೆ, ಡೈರೆಕ್ಟ್ ಕೆಲಸನೇ ಶುರು ಮಾಡ್ಬಿಡ್ತೀವಿ, ಕಲಿಯೋದಿಲ್ಲ. ಇಲ್ಲಿ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ, ಕಲಿತಾ ಕೆಲಸ ಅನ್ನೋದು ಏನಿದೆಯಲ್ಲ, ಎಷ್ಟೋ ಜನರಿಗೆ ಅದು ಗೊಂದಲ ಕ್ರಿಯೇಟ್ ಆಗುತ್ತೆ. ತುಂಬಾ ಜನ ಎಡುತ್ತಾರೆ, ಮಿಸ್ಟೇಕ್ಸ್ ಮಾಡ್ತಾರೆ. ಸರಿಯಾದ ರೀತಿಲಿ ಅವ್ರಿಗೇನಾದ್ರೂ ಸಕ್ಸಸ್ ಸಿಗ್ಲಿಲ್ಲ ಅಂತಂದ್ರೆ
ಅವ್ರನ್ನ ಯಾರು ಬಿಸ್ನೆಸ್ ತಂದ್ರು ಅವ್ರನ್ನ ಬ್ಲೇಮ್ ಮಾಡ್ತಾರೆ, ಕಂಪನಿನ ಬ್ಲೇಮ್ ಮಾಡ್ತಾರೆ, ಇಂಡಸ್ಟ್ರಿನ ಬ್ಲೇಮ್ ಮಾಡ್ತಾರೆ. ಈ ವ್ಯವಸ್ಥೆ ಸರಿ ಇಲ್ಲ, ಈ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಸಕ್ಸಸ್ ನನಗೆ ಕೊಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನ ಮಾಡ್ಕೊಂಡು ಇಂಡಸ್ಟ್ರಿನ ಬಿಡುವಂತ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಆಕ್ಚುಲಿ ಆಗ್ಬೇಕಿರೋದೇನು, ಹೇಗೆ ಇವತ್ತು ಇಂಜಿನಿಯರ್ ಆಗಬೇಕು ಅಂದ್ರೆ ಎಜುಕೇಶನ್ ಪಡ್ಕೊಂಡು ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ಬೇಕು ಅಂದ್ರೆ ಎಜುಕೇಶನ್ ಪಡ್ಕೊಂಡು ಡಾಕ್ಟರ್ ಆಗ್ತಾರೆ. ಆ ತರದ ಒಂದು ಎಜುಕೇಶನ್ ಆಕ್ಚುಲಿ ಫ್ಯೂಚರ್ ಡೇಸ್ ಅಲ್ಲಿ ಬರ್ಬೇಕು. ಅವಾಗ್ಲೇನೆ ಇಂಡಸ್ಟ್ರಿಗೆ ಒಂದು ಬಹುದೊಡ್ಡ ಫ್ಯೂಚರ್ ನಾವು ನೋಡೋದಕ್ಕೆ ಸಾಧ್ಯ, ಬಂದಿರೋರೆಲ್ಲರೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ, ಅಟ್ಲೀಸ್ಟ್ ಸಕ್ಸಸ್ ರೇಷಿಯೋ ಇನ್ಕ್ರೀಸ್ ಆಗೋದಕ್ಕಾದ್ರೂ ಸಾಧ್ಯ. ಆ ಒಂದು ವಿಚಾರದಲ್ಲೂ ಕೂಡ ಇವತ್ತು ಕೆಲಸ ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನು ತಿಳಿಸೋದಕ್ಕೇನೆ ನಾನು ಇಷ್ಟೆಲ್ಲ ವಿಚಾರಗಳನ್ನ ನಾನು ನಿಮಗೆ ಪೀಠಿಕೆ ಹಾಕಿದ್ದು. ಇವಾಗ ಆಲ್ರೆಡಿ ಆನ್ ದ ವೇ ಅಂತ ಹೇಳ್ಬೋದು ಆ ವಿಚಾರದಲ್ಲಿ. ಸೊ ಶೂಲಿನಿ ಯೂನಿವರ್ಸಿಟಿ ಅಂತ ಹೇಳಿ ಸ್ನೇಹಿತರೆ, ಆ ಯೂನಿವರ್ಸಿಟಿ ಅವರು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದ್ದಾರೆ, PG ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತೇಳಿ. PG ಡಿಪ್ಲೊಮಾ, ಸೊ ಒಂದು ನಿಮ್ಗೆ ಡಿಗ್ರಿ ಆಗಿರ್ಬೇಕು, ಆ ಡಿಗ್ರಿ ಆಗಿರುವಂತಹ ವಿಚಾರದಲ್ಲಿ ನಿಮ್ಗೆ ಪೋಸ್ಟ್ ಗ್ರಾಜುಯೇಷನ್ಗೆ ಅವಕಾಶ ಇರುತ್ತೆ. ನೀವು ಆನ್ಲೈನ್ ಕೂಡ ಸರ್ಚ್ ಮಾಡ್ಕೋಬಹುದು. PG ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತೇಳಿ ಶೂಲಿನಿ ಯೂನಿವರ್ಸಿಟಿ ನೋಡಿದ್ರೆ ಅಲ್ಲಿ ಎಲಿಜಿಬಿಲಿಟಿ ಏನೇನಿದೆ ನೀವು ಗಮನಿಸಬಹುದು. ನೀವು ಯಾವ್ದಾದ್ರು ಒಂದು ಡಿಗ್ರಿಯಲ್ಲಿ ಕನಿಷ್ಠ 50% ಮಾರ್ಕ್ಸ್ ತಗೊಂಡಿರ್ಬೇಕು, ಅವಾಗ್ಲೇ ನೀವು ಈ ಒಂದು ಕೋರ್ಸಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. 1 ವರ್ಷ ಇರುತ್ತೆ ಕೋರ್ಸ್. ಟೋಟಲ್ ಫೀಸು 1.5 ಲಕ್ಷ ಇರುತ್ತೆ. 2 ಸೆಮಿಸ್ಟರ್ 75,000 1 ಸೆಮಿಸ್ಟರ್ಗೆ. ಸೊ ಇವತ್ತು ಯೋಚನೆ ಮಾಡಿ, ನಾವೇನೊಂದು ಶಿಕ್ಷಣ ಪಡ್ಕೊಂಡ ಆದ್ಮೇಲೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಜನ ಬರ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇದ್ವಿ, ಆ ತರದ ದಿನಗಳು ಆಲ್ರೆಡಿ ಶುರು ಆಗಿದೆ ಅಂತ ನಾನು ನಿಮ್ಗೆ ತಿಳಿಸೋದಕ್ಕೆ ಈ ಒಂದು ವಿಚಾರವನ್ನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು 50,000 60,000 ಸಂಬಳ ಸಿಗುವಂತಹ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಂತವ್ರೇನೆ ಅಷ್ಟು ಶ್ರದ್ಧೆಯಿಂದ ಅಷ್ಟು ವರ್ಷ ಎಜುಕೇಶನ್ ಮುಗಿಸ್ಕೊಂಡು ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂತದ್ರಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡುವಂತಹ ಅವಕಾಶ ಇರುವಂತಹ ಇಂಡಸ್ಟ್ರಿಗೆ ಇನ್ಯಾವ ಮಟ್ಟಕ್ಕೆ ನಾವು ಎಜುಕೇಶನ್ ಪ್ರಾಮುಖ್ಯತೆ ಕೊಡಬೇಕು, ಇಂಡಸ್ಟ್ರಿ ಬಗ್ಗೆ ಕಲಿಯೋದಕ್ಕೆ ಪ್ರಯಾರಿಟಿ ಕೊಡಬೇಕು. ಎಸ್ ಆರ್ ನೋ? ಆಮ್ ಐ ರೈಟ್? ಸೊ ಒಂದು ಒಳ್ಳೆ ಫ್ಯೂಚರ್ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ವಿಚಾರದಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆದ್ರೆ, ಈ ಸಂದರ್ಭದಲ್ಲಿ ನೀವು ವರ್ಕ್ ಅನ್ನ ಸ್ಲೋ ಮಾಡಿದ್ರೆ, ನಾಳೆ ನಿಮ್ಮ ಅವಕಾಶವನ್ನ, ನಿಮ್ಮ ಸ್ಥಾನವನ್ನ ಇನ್ನೊಬ್ರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಇವತ್ತು ನಾವು ಮಾಡ್ಲಿಲ್ಲ ಅಂತ ಅಂದ್ರೆ ಇಂಡಸ್ಟ್ರಿಯಲ್ಲಿ ನಿಲ್ಲಲ್ಲ. ಇಂಡಸ್ಟ್ರಿಯಲ್ಲಿ ಸಾಧಕರೇನ್ ಕಡಿಮೆ ಆಗಲ್ಲ. ಒಬ್ರಲ್ಲ ಒಬ್ರು ಇಂಡಸ್ಟ್ರಿಯಲ್ಲಿ ಗ್ರೋ ಆಗ್ತಾನೆ ಇರ್ತಾರೆ, ಸಾಧಕರಾಗ್ತಾನೆ ಇರ್ತಾರೆ. ನಿಮ್ಮ ಕಸ್ಟಮರ್ಸ್ ಗಳನ್ನ ಅವ್ರುಗಳೇ ಎನ್ಕ್ಯಾಶ್ ಮಾಡ್ತಾ ಇರ್ತಾರೆ. ಸೊ ನೀವು ಡಿಸೈಡ್ ಮಾಡ್ಬೇಕು, ಬೇರೆ ಟೀಮಿಗೆ ಹೋಗುವಂತ ಕಸ್ಟಮರ್ಸ್ ಗಳು ಬೇರೆ ಟೀಮಿಗೆ ಹೋಗ್ಬೇಕಾ ಅಥವಾ ನಿಮ್ಮ ಟೀಮ್ ನಲ್ಲೇ ಉಳಿಬೇಕಾ ಅಂತ ಹೇಳಿ. ಒಂದು ದೊಡ್ಡ ಟೀಮ್ ನೀವು ಬಿಲ್ಡ್ ಮಾಡ್ಬೇಕಾ ಅಥವಾ ಬೇರೆಯವರು ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಅದನ್ನ ನೋಡುವಂತವ್ರು ನಾವಾಗ್ಬೇಕಾ ಅನ್ನೋದನ್ನ ನೀವುಗಳು ಡಿಸೈಡ್ ಮಾಡ್ಬೇಕು. ಸೊ ಆಲ್ರೆಡಿ ನಾನು ಹೇಳಿದೆ, ಒಳ್ಳೊಳ್ಳೆ ಜಾಬ್ಸ್ ಗಳು ಏನಿದಾವೆ ಇದು ಒಳ್ಳೆ ಎಜುಕೇಶನ್ ಮಾಡಿರೋರಿಗೆ ಸಿಗ್ತಾ ಇಲ್ಲ. ಅಂಡ್ ತುಂಬಾ ಜನ ಟ್ಯಾಲೆಂಟೆಡ್ ಇರೋರಿಗೆ ಒಳ್ಳೊಳ್ಳೆ ಕೆಲಸಗಳು ಕೈ ತಪ್ಪ ಹೋಗ್ತಾ ಇದೆ, ಕಿಕ್ಔಟ್ ಮಾಡ್ತಾ ಇದ್ದಾರೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಚಾರ ನಾವುಗಳು ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂತಂದ್ರೆ, ಇವತ್ತು ತುಂಬಾ ಕಂಪ್ನಿಗಳು ವೆಲ್ನೆಸ್ ಅನ್ನ ರೆಕಮೆಂಡ್ ಮಾಡ್ತಾ ಇದಾವೆ. ಇವತ್ತು ನೀವು ಗಮನಿಸಿದ್ರೆ ಅತಿ ಹೆಚ್ಚು ರೋಗಗಳು ಬರ್ತಾ ಇದಾವೆ, ಸಾಯುವಂತಹ ರೋಗಗಳು ಸ್ನೇಹಿತರೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು. ಇವತ್ತು ರೋಗ ಬಂದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ರೋಗ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅನ್ನೋ ಒಂದು ವಿಚಾರವಾಗಿ ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ ಅತಿ ಹೆಚ್ಚು ಜಾಸ್ತಿ ಆಗ್ತಾ ಇದೆ ಜನರಿಗೆ. ಯಾಕೆ ಅಂತ ಅಂದ್ರೆ ಅಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ. ಹಾಗಾಗಿ ಒಂದು ವೆಲ್ನೆಸ್ ಗೆ ನೆಕ್ಸ್ಟ್ 200 years ಫ್ಯೂಚರ್ ಇರುವಂತದ್ದು. ಹಾಗಾಗಿ ಅದು ಕೂಡ ನಿಮ್ಗೆ ಫ್ಯೂಚರ್ ನ ತಂದ್ಕೊಡುತ್ತೆ. ಸೊ ಇವೆಲ್ಲ ಪಾಯಿಂಟ್ ಇಂದ ಇವತ್ತು ಇಂಡಸ್ಟ್ರಿಗೆ ಫ್ಯೂಚರ್ ಇದೆ. ಹಾಗಾಗಿ ಇಂಡಸ್ಟ್ರಿಯನ್ನ ನಂಬ್ಕೊಂಡಿರೋರ್ಗೆಲ್ರಿಗೂ ಕೂಡ ಫ್ಯೂಚರ್ ಇದೆ. ಒಂದು ಇಂಡಸ್ಟ್ರಿಗೆ ಫ್ಯೂಚರ್ ಇದೆ, ಮತ್ತೆ ಇಂಡಸ್ಟ್ರಿ ನಂಬ್ಕೊಂಡಿರೋ ಎಲ್ರಿಗೂ ಫ್ಯೂಚರ್ ಇದೆ. ಸೊ ಈಗ ನೀವು ಡಿಸೈಡ್ ಮಾಡ್ಬೇಕು, ನಿಧಾನಕ್ಕೆ ಕುಟು ತರ ಕೆಲಸ ಮಾಡ್ತಿರೋ ಆಮೆ ತರ ಅಥವಾ ಕುದುರೆ ತರ ಓಡ್ಕೊಂಡು ಸಖತ್ತಾಗಿ ಕೆಲಸ ಮಾಡ್ತಿರೋ ನೀವು ಡಿಸೈಡ್ ಮಾಡ್ಬೇಕು. ಸಖತ್ತಾಗಿ ಕೆಲಸ ಮಾಡ್ತಿರೋ ಕುಟು ತರ ಕೆಲಸ ಮಾಡ್ತಿರೋ ನೋಡೋಣ. ಒಂದ್ಸಲ ಅನ್ಮ್ಯೂಟ್ ಮಾಡಿದೀನಿ ಸ್ನೇಹಿತರೆ, ನೀವ್ ಹೇಳಿ, ಕುಟು ತರ ಆಮೆ ತರ ನಿಧಾನ ಕೆಲಸ ಮಾಡ್ತಿರೋ ಸಖತ್ತಾಗಿ ಕೆಲಸ ಮಾಡ್ತಿರೋ? ಕೆಲಸ ಮಾಡಿದ್ರೆ ಸಖತ್ತಾಗಿ ಇನ್ಕಮ್ ಬರುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಕುಟು ತರ ಕೆಲಸ ಮಾಡಿದ್ರೆ ಕುಟು ತರ ಇನ್ಕಮ್ ಬರುತ್ತೆ. ನಿಧಾನಕ್ಕೆ ಸ್ಲೋ ಆಗಿ
ಜಾಬಲ್ಲೂ ಸಿಗಲ್ಲ, ಅಷ್ಟು ಕಡಿಮೆ ಆದಾಯವನ್ನ ನೀವು ಪ್ರತಿ ತಿಂಗಳು ಪಡಿತಾ ಹೋಗ್ತೀರಾ. ಇದ್ರೂ ಒಂದೇ, ಬಿಟ್ರು ಒಂದೇ. ಆ ತರದ ಇನ್ಕಮ್ ನೀವು ಏನಾದ್ರು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತಗೊಂಡ್ರೆ. ನಾನು ತುಂಬಾ ಜನರಿಗೆ ಹೇಳ್ತಿರ್ತೀನಿ, ನೀವು 15,000 20,000 30,000 ಏನಾದ್ರು ನಿಮ್ಮ ತಿಂಗಳ ಆದಾಯ ಇದೆ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಯಾಕೆ ಸುಮ್ನೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತೀರಾ? ನಿಮ್ಮ ಆದಾಯ ಏನಾದ್ರು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ 20,000 30,000 ಏನಾದ್ರು ಇದೆ ಅಂತ ಅಂದ್ರೆ ಯಾಕೆ ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕೆಲಸ ಮಾಡ್ತೀರಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾಕೆ ಅಂದ್ರೆ ಅದೇ 20,000 30,000 ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತಗೊಳ್ಳೋದಕ್ಕೆ ಬರೋದಾದ್ರೆ, ಅಥವಾ ಅದಕ್ಕೆ ನೀವು ವರ್ಕ್ ಮಾಡೋದಾದ್ರೆ, ಅದ್ರ ಬದಲು ನೀವು ಯಾವ್ದಾದ್ರು ಒಂದು ಒಳ್ಳೆ ಜಾಬೇ ಮಾಡ್ಬೋದಲ್ಲ. 20,000 30,000 ಸಂಬಳ ಸಿಗುವಂತ ಕೆಲಸ ಯಾವ್ದಾದ್ರು ಮಾಡ್ಬೋದಲ್ಲ. ನೀವು ಡೈರೆಕ್ಟ್ ಸೆಲ್ಲಿಂಗ್ ಬಂದಿರೋದು 20,000 30,000 ತಗೊಳ್ಳೋದಕ್ಕಲ್ಲ ಸ್ನೇಹಿತರೆ. ಕನಿಷ್ಠ 1 ಲಕ್ಷನಾದ್ರೂ ಆದಾಯ ಬೇಡ್ವಾ? ನೀವೇ ಹೇಳಿ. ನನ್ ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ಎಲ್ರಿಗೂ. ನಿಮ್ಮ ಆದಾಯ ನಿಮ್ಮ ಸಂಸ್ಥೆಯಲ್ಲಿ ಕನಿಷ್ಠ 1 ಲಕ್ಷ ಇಲ್ಲ ಅಂತ ಅಂದ್ರೆ ನೀವ್ ಏನಕ್ಕೆ ಸುಮ್ನೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೇಕು? ಏನಕ್ಕೆ ನೀವು ಇಂಡಸ್ಟ್ರಿ ಇರ್ಬೇಕು? ಅನ್ಲಿಮಿಟೆಡ್ ಇನ್ಕಮ್ ಆಪರ್ಚುನಿಟಿ ಅಂತ ಕರಿತೀವಿ ನಾವು. ಎಷ್ಟ್ ಬೇಕಾದ್ರೂ ದುಡ್ಡು ಮಾಡ್ಬೋದು, ಎಷ್ಟ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ ನಾವ್ ಹೇಳ್ತೀವಲ್ವಾ ಮೀಟಿಂಗ್ ನಲ್ಲಿ. ಅದ್ರ ತಕ್ಕಂಗಾದ್ರೂ ನಮ್ಗೆ ಇನ್ಕಮ್ ಇರ್ಬೇಕಲ್ವಾ? ನೀವು ಕನಿಷ್ಠ 1 ಲಕ್ಷ ನೀವು ದುಡ್ಡು ಮಾಡ್ಲಿಲ್ಲ ತಿಂಗಳಿಗೆ ಅಂತ ಅಂದ್ರೆ ಸುಮ್ನೆ ಇಂಡಸ್ಟ್ರಿ ಯಾಕೆ ಇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನ ಎಷ್ಟ್ ಜನ ಅಗ್ರಿ ಆಗ್ತೀರಾ ನೀವು ಡಿಸೈಡ್ ಮಾಡಿ. ತುಂಬಾ ಜನ ಅಗ್ರಿ ಆಗಿದ್ದಾರೆ ಈ ಒಂದು ಪಾಯಿಂಟ್ಗೆ. ಎಸ್ ಸರ್, ನೀವು ಹೇಳ್ತಿರೋದು ಕರೆಕ್ಟ್. 1 ಲಕ್ಷ ತಗೊಳ್ಳಿಲ್ಲ ಅಂತ ಅಂದ್ರೆ ಯಾಕೆ ನಾವು ಸುಮ್ನೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರ್ಬೇಕು ಅಂತ ಹೇಳಿ. ಹಾಗಾಗಿ ನಿಮ್ಮೆಲ್ಲರ ಪ್ರಯತ್ನ, ನಿಮ್ಮೆಲ್ಲರ ಎಫರ್ಟ್ ಯಾವ್ದ್ರ ಕಡೆ ಇರ್ಬೇಕು ಅಂತಂದ್ರೆ ಕನಿಷ್ಠ ಪ್ರತಿ ತಿಂಗಳು 1 ಲಕ್ಷ ಆದಾಯ ತಗೊಳ್ಳೋದ್ರ ಕಡೆ ಇರ್ಬೇಕು. 15,000 20,000 30,000 ನೀವೇನಾದ್ರೂ ತಗೊಳ್ಳೋ ಅಂತ ವಿಚಾರದಲ್ಲಿ ಫೋಕಸ್ ಮಾಡ್ತಿದ್ದಾರೆ ಅಂದ್ರೆ ದಯವಿಟ್ಟು ಇವತ್ತೇ ಇಂಡಸ್ಟ್ರಿನ ಕ್ವಿಟ್ ಮಾಡಿ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಆ ಸಂಸ್ಥೆಯನ್ನ ಬಿಟ್ಟು ಯಾವ್ದಾದ್ರು ಒಂದು ಕಂಪ್ನಿಗೆ ಜಾಬಿಗೆ ಸೇರ್ಕೊಳ್ಳಿ. 20,000 30,000 ನೀವೇನಾದ್ರು ದುಡಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಿಮಗಿದ್ರೆ. ಇಲ್ಲ ಸರ್, ನಾನು 1 ಲಕ್ಷದ ಮೇಲೆ ದುಡಿಬೇಕು ಅಂತ ಏನಾದ್ರು ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಇವತ್ತಿಂದನೇ ಶ್ರದ್ಧೆಯಿಂದ ನಿಮ್ಮ ಅಪ್ಲೈನ್ ಲೀಡರ್ಸ್ಗಳು, ನಿಮ್ಮ ಟಾಪ್ ಲೀಡರ್ಸ್ಗಳು ಆಲ್ರೆಡಿ 1 ಲಕ್ಷದ ಮೇಲೆ ಯಾರೆಲ್ಲ ಇನ್ಕಮ್ ತಗೊಳ್ತಾ ಇದಾರೆ ನೋಡಿ, ಅವರ ಮಾತನ್ನ 100% ಫಾಲೋ ಮಾಡಿ. ಇವತ್ತು ಅವ್ರು 1 ಲಕ್ಷದ ಮೇಲೆ ಆದಾಯ ತಗೊಳ್ತಾ ಇದಾರೆ ಅಂದ್ರೆ ಆ 1 ಲಕ್ಷದ ಮೇಲೆ ಆದಾಯ ಬರೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ನಾಲೆಡ್ಜ್ ಅವ್ರಿಗಿರುತ್ತೆ. ಇವತ್ತೇ ನೀವು ಫೈಂಡ್ ಔಟ್ ಮಾಡಿ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಟಾಪ್ ಲೀಡರ್ಸ್ ಗಳಲ್ಲಿ ಯಾರಿಗೆ 1 ಲಕ್ಷದ ಮೇಲೆ ಆದಾಯ ಇದೆ ಅವರಿಗೆ ಇಮಿಡಿಯೇಟ್ಲಿ ಇವತ್ತು ಕಾಲ್ ಮಾಡಿ. ಸರ್, ಇವತ್ತೊಂದು ಮೀಟಿಂಗ್ ಅಟೆಂಡ್ ಆಗಿದ್ದೆ, ಸಂಜೆ ಸರ್ ಮೀಟಿಂಗ್. ಆ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ಇವತ್ತು 20,000 30,000 ಇನ್ಕಮ್ ನೀವು ತಗೊಳ್ಳೋದಾದ್ರೆ ಪ್ರತಿ ತಿಂಗಳು ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಬಂದು ಕೆಲಸ ಮಾಡ್ಬೇಕು? ಅದ್ರ ಬದಲು ನೀವು ಸಂಸ್ಥೆನ ಬಿಟ್ಟು ಯಾವ್ದೊಂದು ಜಾಬಿಗೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ನೀವು 1 ಲಕ್ಷದ ಮೇಲೆ ಇನ್ಕಮ್ ತಗೊಳ್ತೀನಿ ಅಂತಂದ್ರೆ ಮಾತ್ರ ಇಂಡಸ್ಟ್ರಿ ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ಸರ್ ನನಗೆ 1 ಲಕ್ಷ ಇನ್ಕಮ್ ಬೇಕು. ಇವತ್ತು ಆಲ್ರೆಡಿ ಈ ಸಂಸ್ಥೆಯಲ್ಲಿ ನೀವು 1 ಲಕ್ಷದ ಮೇಲೆ ಇನ್ಕಮ್ ತಗೊಳ್ತಾ ಇದ್ರೆ ದಯವಿಟ್ಟು ನನಗೆ ಗೈಡ್ ಮಾಡಿ, ನಾಲೆಡ್ಜ್ ಕೊಡಿ, ಮೆಂಟರಿಂಗ್ ಮಾಡಿ. ನಾನು ಕೂಡ ನಿಮ್ ತರ 1 ಲಕ್ಷದ ಮೇಲೆ ಇನ್ಕಮ್ ತಗೊಳ್ಳುವಂತ ವ್ಯಕ್ತಿ ನಾನು ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿ ಕೇಳಿ ಅವ್ರು ನಿಮ್ ಗೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ನೀವು ಆ ತರ ಏನಾದ್ರು ಫೋನ್ ಮಾಡಿ, ಸರ್ ನಾನು 1 ಲಕ್ಷದ ಮೇಲೆ ಇನ್ಕಮ್ ತಗೊಳ್ಬೇಕು, ದಯವಿಟ್ಟು ನನಗೆ ಗೈಡ್ ಮಾಡಿ ಅಂತಂದ್ರೆ ತುಂಬಾನೇ ಖುಷಿ ಪಡ್ತಾರೆ ಅವ್ರು. ಯಾಕಂದ್ರೆ ಇಲ್ಲಿ ಇನ್ನೊಬ್ಬರನ್ನ ಬೆಳೆಸಿ ಬೆಳೆಯುವಂತ ಒಂದು ವ್ಯವಸ್ಥೆ, ಇನ್ನೊಬ್ಬರನ್ನ ಗೆಲ್லுವಂತ ಒಂದು ವ್ಯವಸ್ಥೆ, ಅಂತ ಒಂದು ವ್ಯವಸ್ಥೆಯಲ್ಲಿ ನೀವು ಇರುವಂತದ್ದು. 1 ಲಕ್ಷದ ಮೇಲೆ ಆದಾಯ ತಗೊಳ್ತೀನಿ ಅಂತ ಹೇಳಿ ನೀವು ಕೇಳೋದೇ ಅವರಿಗೆ ತುಂಬಾ ಖುಷಿ ಕೊಡುತ್ತೆ. ಎಸಾನು am I right? ಇವತ್ತಿನ ಕಾರ್ಯಕ್ರಮದಲ್ಲಿ 3 ಲಕ್ಷ 4 ಲಕ್ಷ 5 ಲಕ್ಷದವರೆಗೂ ಟಚ್ ಮಾಡಿರುವಂತಹ ಒಬ್ರು ಗ್ರೇಟ್ ಲೀಡರ್ ಇದ್ದಾರೆ. BMW ಕಾರ್ ತಗೊಂಡಿರುವಂತವ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಸ್ನೇಹಿತರೆ. ಸೊ ಆಲ್ರೆಡಿ ನಾನು ನಿಮ್ಗೆ ಮೀಟಿಂಗ್ ಎಲ್ಲ ಹೇಳ್ತಿರ್ತೀನಿ, ನಾನು ಯಾವುದೇ ರೀತಿಯಲ್ಲಿ ಕಂಪನಿಯನ್ನ ಹೈಲೈಟ್ ಮಾಡಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ಕಂಪನಿಯಲ್ಲಿ ಇರೋರು ಈ ಕಾರ್ಯಕ್ರಮದಲ್ಲಿ ಇರ್ತೀರಾ. ಹಂಗಾಗಿ ನಾನೊಬ್ರು ಸಾಧಕರನ್ನ ಪರಿಚಯ ಮಾಡಿಸುವಂತ ಕೆಲಸ ಮಾಡ್ತೀನಿ. ಅಟ್ಲೀಸ್ಟ್ ಆ ಸಾಧಕರ ಒಂದು 2 ನಿಮಿಷ 3 ನಿಮಿಷದ ಮಾತು ನಿಮ್ಗೆಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಆಗ್ಬೋದು. ನೀವು ಕೂಡ ಅವ್ರ ತರ ಒಂದು BMW X1 ಕಾರ್ನ ತಗೊಳ್ಳೋದಾಗಿರ್ಬೋದು, 3 ಲಕ್ಷ 4 ಲಕ್ಷ ತಿಂಗಳಿಗೆ ಇನ್ಕಮ್ ನ ಟಚ್ ಮಾಡೋದಾಗಿರ್ಬೋದು ಸಾಧ್ಯ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಒಂದ್ 2 ನಿಮಿಷ ಕೇಳ್ಕೊಳ್ತೀನಿ. ನೋಡೋಣ ಅವ್ರು ಫ್ರೀ ಇದಾರಾ ಅಂತ ಹೇಳಿ. ಗುಡ್ ಈವ್ನಿಂಗ್ ಕೆಂಚಪ್ಪ ಸರ್. ಗುಡ್ ಈವ್ನಿಂಗ್ ಸರ್. ಹಾರ್ಟ್ಲಿ ವೆಲ್ಕಮ್ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನರನಾಡಿಗಳಲ್ಲಿ ಚೈತನ್ಯ, ಹುಮ್ಮಸ್ಸು, ಆಸಕ್ತಿ ಆ ತರ ಉಕ್ಕುತ್ತಾ ಇದೆ. ಆ ತರ ಒಂದೊಂದು ಪಾಯಿಂಟ್ ಗಳು ಬರ್ತಾ ಇದೆ ಇವತ್ತು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್ ಒಂದು ಇವತ್ತು. 2 ಮಿನಿಟ್ಸ್ ನಿಮ್ಮ ಒಂದು ಸಕ್ಸಸ್ ಎಕ್ಸ್ಪೀರಿಯನ್ಸ್ ನ ಎಲ್ಲಾ ಕಂಪನಿಲಿ ಇರೋರೆಲ್ಲರೂ ಇದ್ದಾರೆ. ಸೊ ಅವ್ರಿಗೆ ಒಂದು ನಾಲೆಡ್ಜ್ ರೂಪದಲ್ಲಿ ಒಂದು ಶೇರ್ ಮಾಡಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂತ ಈಚ್ ಅಂಡ್ ಪರ್ಸನ್ ನಮಸ್ಕಾರ. ಬಟ್ ಇವತ್ತು ಸಂಜೀವ್ ಸರ್ ಕೂಡ ಇವತ್ತು ನಮಗೆ ಒಬ್ಬ ಗುರು ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಸುಮಾರು ಟ್ರೈನಿಂಗ್ಸ್ ಗಳು ನಾನು ತಗೊಂಡಿದ್ದೀನಿ, ಇವತ್ತು ಕೂಡ ತಗೊಳ್ತಾ ಇದ್ದೀನಿ ನಾನು. ಬಟ್ ಇವತ್ತು ಆಲ್ರೆಡಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ಸುಮಾರು
ಒಂದೇ ಕಂಪ್ನಿಯಲ್ಲಿ ಉಳ್ಕೊಂಡು ಫಸ್ಟ್ ಕಂಪ್ನಿಗಳನ್ನ ಚೇಂಜ್ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ, ನಾವು ಹೇಳ್ತೀವಿ ಒಂದ್ ಕಂಪ್ನಿಯಲ್ಲಿ ಸರಿ ಕರೆಕ್ಟ್ ಆಗಿ ನಿಂತಾಗ ಮಾತ್ರ 100% ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಇವತ್ತು ನಾನು 2014 ಇಂದ 2024 ವರೆಗೂ 10 ಇಯರ್ಸ್ ಒಂದೇ ಕಂಪ್ನಿಯಲ್ಲಿ ಉಳಿದಿದ್ದೀನಿ. ಇವತ್ತು ಆಲ್ರೆಡಿ 3 ಕೋಟಿ ಅರ್ನ್ ಮಾಡಿದ್ದೀನಿ. ಪರ್ ಮಂತ್ 6 ಲ್ಯಾಕ್ ಇನ್ಕಮ್ ತಗೊಳ್ತಾ ಇದ್ದೀನಿ. ಒಂದ್ 57 ಜನ ನಮ್ಮ ಟೀಮ್ ಅಲ್ಲಿ ಕಾರ್ ತಗೊಂಡಿದ್ದಾರೆ ಈ ಒಂದು ಇಂಡಸ್ಟ್ರಿಯಿಂದ. ಅದ್ರ ಜೊತೆಗೆ ನನ್ನ ಕಂಪ್ನಿ ಹೇಳಲ್ಲ, ಯಾಕಂದ್ರೆ ಎಲ್ಲಾ ಕಂಪ್ನಿ ಇರ್ತಾರಂತೆ ಸರ್ ಹೇಳಿದಾಗ. ಸೊ 57 ಜನ ಕಾರ್ ತಗೊಂಡಿದ್ದಾರೆ. ಫಸ್ಟ್ ಕಾರ್ ನಾನು 10 ಲಕ್ಷದ ಸ್ವಿಫ್ಟ್ ಡಿಸೈರ್ ತಗೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಇವತ್ತು 62 ಲಕ್ಷದ BMW ತಗೊಂಡಿದ್ದೀನಿ X1. ಅದೇ 1.2 crores ಮನೆ ತಗೊಂಡಿದ್ದೀನಿ. ಮನೆ ತಗೊಂಡು ಆಲ್ರೆಡಿ 2-3 ಇಯರ್ಸ್ ಆಯ್ತು. ಇವತ್ತು ನಮ್ಮ ಮನೆ ಕೇಳ್ತಾ ಇದ್ರು ಮಕ್ಕಳು, ಅಪ್ಪಾಜಿ ಮನೆ ಹಳೇದಾಯ್ತು, ನೆಕ್ಸ್ಟ್ ಯಾವ ಮನೆ ಅಂತ ಕೇಳ್ತಾ ಇದಾರೆ. ನೆಕ್ಸ್ಟ್ ನಾನು 2028ಗೆ 3 crore rupees ಒಂದು ಮನೆನ ಕಟ್ಟಿಸ್ತಾ ಇದ್ದೀನಿ. ಡ್ರೀಮ್ ಬಂಗ್ಲೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. 2028 ಕೂಡ ನಾನು X1 ಜಾಗ್ವಾರ್ 1.2 crores ಇಂದು 3ನೇ ಕಾರ್ ತೆಗಿತಾ ಇದ್ದೀನಿ. ನಮಗೂ ಹೇಳ್ತಾ ಇದ್ರು ಸುಮಾರು ಲೀಡರ್, ನೆಟ್ವರ್ಕ್ ಅಲ್ಲಿ ಇದ್ದರು ಮನೆ ಮುಂದೆ 7 ಕಾರ್ ನಿಲ್ಲಿಸ್ಬೇಕಂತ ಹೇಳಿದ್ರು. ಬಟ್ ನಾನು 2 ಕಾರು 3ನೇ ಕಾರಿಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ನೊಂದು ನೆಕ್ಸ್ಟ್ ಫೆಬ್ರವರಿ ಇನ್ನೊಂದು ಕಾರ್ ತೆಗಿತಾ ಇದ್ದೀನಿ, ಟೊಯೋಟಾದಲ್ಲಿ ಕ್ರಿಸ್ಟಾ ಅಂತ ಹೇಳಿ. ಸೊ ಅದು ಕೂಡ ತೆಗಿತಾ ಇದ್ದೀನಿ. ಇವತ್ತು ತುಂಬಾ ಸೊ ತುಂಬಾ ಅದ್ಭುತವಾಗಿರ್ತಕ್ಕಂಥ ಜರ್ನಿ. ಇದಕ್ಕ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಸಂಜೀವ್ ಸರ್ ಕೂಡ ಇದ್ರಾಗೆ ಇದೆ. ಆಮೇಲೆ ನಮ್ಮ ಎಂಟೈರ್ ಟೀಮ್ನವರು, ನಮ್ಮ ಟೀಮ್ ಅಲ್ಲಿ ಕೂಡ ಸುಮಾರು ಲೀಡರ್ ಇದ್ದಾರೆ. ಬಟ್ ವೆಸ್ಟೇ ಒಂದು ಕಂಪನಿನ ಸರಿಯಾಗಿ ಹಿಡ್ಕೊಂಡು ಹೋಗಿ ಆ ಸಿಸ್ಟಮ್ ನ ಫಾಲೋ ಮಾಡಿ ಅಪ್ಲೈನ ಯಾವಾಗ ಫಾಲೋ ಮಾಡ್ತೀವಿ 100% ಗ್ರೋತ್ ಆಗ್ಲಿಕ್ಕೆ ಸಾಧ್ಯ. ಸೊ ಸಿಸ್ಟಮ್ ನ ಕಲಿಬೇಕು. ಇದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅದ್ಭುತವಾದ ಒಂದು ಚೈತನ್ಯ. ಲೈಫ್ ಅನ್ನು ಚೇಂಜ್ ಮಾಡೋಣ. ಮೈನಿಂಗ್ ಅಲ್ಲಿ ಒಬ್ಬ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೆ 5,000 ರೂಪಾಯಿಗೆ. ಇವತ್ತು ಪರ್ ಮಂತ್ 5 ಲಕ್ಷ ಅರ್ನ್ ಮಾಡ್ತಾ ಇದೀನಿ. ಎಲ್ಲರೂ ಕೂಡ ಅದೇ ಮೈನಿಂಗ್ ಅಲ್ಲಿ 5ರಿಂದ 20-25 ಸಾವಿರ ಇವತ್ತು ಇನ್ಕಮ್ ತಗೊಳ್ತಾ ಇದ್ದಾರೆ. ಬಟ್ ಇವತ್ತು ಮೈನಿಂಗ್ ಓನರ್ ಅಡ್ಡಾಡುವಂತಹ ಕಾರಲ್ಲಿ ಇವತ್ತು BMW ಅಲ್ಲಿ ಅಡ್ಡಾಡ್ತಾ ಇದ್ದೀನಿ. ಸೊ ನನಗೆ ಏನೇನ್ ಬೇಕು ಇವತ್ತು ಕನಸೆಲ್ಲ ನನ್ಸಾಗಿದೆ. ಏನ್ ಬೇಕು ಅದು ಇವತ್ತು 5 ಸ್ಟಾರ್ ಹೋಟ್ಲು 3 ಸ್ಟಾರ್ ಹೋಟ್ಲ್ ಅಲ್ಲಿ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಯಾರು ನೆಟ್ವರ್ಕ್ ಲೀಡರ್ ಆಗ್ತಾರೋ ಅವ್ರು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ ಅಲ್ಲಿ ಇವತ್ತು ಬದಲಾವಣೆ ಆಗ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ನಾವು ಇದನ್ನ ಸಂಪೂರ್ಣವಾಗಿ ನಂಬಿದಕ್ಕೋಸ್ಕರ ಇವತ್ತು ಸುಮಾರು ನಮ್ಮ ಸಂಜೀವ್ ಸರ್ ಕೂಡ ನಮ್ಮ ಬೂಟ್ ಕ್ಯಾಂಪಿಗೆ ಬಂದಿದ್ದಾರೆ. ಸುಮಾರು 500-600 ವರೆಗೂ ನಾವು ಮೀಟಿಂಗ್ ಗ್ಯಾದರಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಪ್ರತಿಯೊಬ್ರು ಕೂಡ ಒಂದೇ ಮಾರ್ಗ ಹಿಡ್ಕೊಂಡು ಕೌಲ ದಾರಿಗೆ ಹೋಗದಂಗ ಒಂದೇ ದಾರಿಗೆ ಇಟ್ಕೊಂಡು ಒಂದೇ ಕಂಪ್ನಿ ಹಿಡ್ಕೊಂಡು ಸುಮಾರು ವರ್ಷಗಳಿದ್ರೆ ಲೈಫ್ ಅನ್ನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾ. ಸೊ ಇದರಲ್ಲಿ ಪ್ರತಿಯೊಬ್ರು ಕೂಡ ಇವತ್ತು ಜಾಬಿಗೆ ಇದಕ್ಕೂ ಕೂಡ ಹೇಳ್ತಾರೆ, ನೆಟ್ವರ್ಕ್ಗೂ ಜಾಬಿಗೆ ಲಾಟ್ ಆಫ್ ಡಿಫ್ರೆನ್ಸ್. ಈಗ ಸಾವಿರ ಹೇಳಿದ್ರೆ ಎಷ್ಟೋ ಡಿಗ್ರಿಗಳು ಮಾಡಿದ್ರು ಕೂಡ ಇಲ್ಲಿ ಸಕ್ಸಸ್ ಆಗ ಸಾಧ್ಯ ಇಲ್ಲ ಬೇರೆ ಕಡೆ. ಬಟ್ ವೆಸ್ಟೇ ನಮ್ಮ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನ ಅದ್ಭುತವಾಗಿ ನಿಂತ್ರೆ ಇದನ್ನ ಗೆಲ್ಲಿಸ್ಬೋದು. ಆಮೇಲೆ ನಾವು ಗೆಲ್ಬಹುದು, ನಮ್ಮ ಪರಿವಾರನ ಗೆಲ್ಲಿಸುವಂತ ಒಂದು ಏಕೈಕ ಸಂಸ್ಥೆ ಆಗಿರ್ತಾವ. ಹಾಗಾಗಿ ಅದನ್ನ ನಂಬಿ ನಾವು ಬಂದಿರ್ತಕ್ಕಂಥ ಜನಗಳಿಗೆ ಶ್ರೀಮಂತರು ಮಾಡ್ತಾ ಹೋದಾಗ 100% ಗ್ರೋತ್ ಆಗ್ಬೋದು. ಅದ್ಭುತವಾದ ಪ್ಲಾಟ್ಫಾರ್ಮ್ ಇಂಡಿಯಾದಲ್ಲಿ ತುಂಬಾ ಅವಕಾಶ ಇದೆ. ಯಾಕಂದ್ರೆ ಓದ್ಲಾರ್ದವ್ರು, ಕೈಲ್ದವ್ರು, ಕಾಲಿಲ್ದವ್ರು ಪ್ರತಿಯೊಬ್ರು ಕೂಡ ಇಲ್ಲಿ ಸಕ್ಸಸ್ ಆಗುವಂತ ಒಂದೇ ಒಂದು ಇಂಡಸ್ಟ್ರಿ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಅದು ಇಂಡಿಯಾದಲ್ಲಿ ತುಂಬಾ ಖಾಲಿ ಇದೆ. ಬಟ್ ಸ್ವಚ್ಛ ಮಾಡಿಕೆ ಅಂತ ಬಂದಿರೋ ವ್ಯಕ್ತಿಗಳಿಗೆ ಅವ್ರಿಗೆ ವಿಶ್ವಾಸ ಉಳಿಸ್ಕೊಂಡು ನಾವು ಹೋಗಿದ್ದೆ ಆದ್ರೆ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. ಇಲ್ಲಿ ಬಂದಿರತಕ್ಕಂತ 100 ಜನ ಕೂಡ ಸಾವಿರಾರು ಕೋಟಿ ಅರ್ನ್ ಮಾಡ್ಬೋದು. ಇವತ್ತು ಖುಷಿ ಆಗುತ್ತೆ. ಇವತ್ತು 1 ಲಕ್ಷ ರೂಪಾಯಿ ಇವತ್ತು GST ಕಟ್ತಾ ಇದ್ದೀನಿ ನಾನು. ಅದು ಹೆಮ್ಮೆ ಆಗ್ತಾ ಇದೆ. ಪ್ರತಿ ತಿಂಗಳು 1 ಲಕ್ಷ ನೀವೆಲ್ಲ ಕಟ್ಟಿದ್ರು ಸಾರ್ ಹೇಳ್ತಾರ ಭಾರತ ವಿಶ್ವಗುರು ಆಗುತ್ತಂತ. 100% ನಾವೆಲ್ಲರೂ ಕಟ್ಟಿದ್ರೆ ಈ ತರ ಸಾವಿರಾರು ಲಕ್ಷಾಂತರ ಗಟ್ಲೆ ಜನ ಕೋಟಿಗಟ್ಲೆ ಟ್ಯಾಕ್ಸ್ ಕಟ್ಟಿದ್ರೆ ಭಾರತ ನಂಬರ್ 1 ಆಗುತ್ತೆ. ಅವಕಾಶ ಮಾಡಿಕೊಟ್ಟಂತ ಸಂಜೀವ್ ಸರ್ಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಕೆಂಚಪ್ಪ ಸರ್. ಖುಷಿ ಆಯ್ತು ನಿಮ್ಮ ಒಂದು ಸಕ್ಸಸ್ ಸ್ಟೋರಿಯನ್ನ ಶೇರಿಂಗ್ ಮಾಡಿದ್ದಕ್ಕೆ. ಸ್ನೇಹಿತರೆ ನೋಡಿ, ಮನಸ್ಸು ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಕಣ್ಣಾರೆ ಒಂದು ಲೈವ್ ಎಕ್ಸಾಂಪಲ್ ನೀವು ನೋಡಿದ್ರಿ ಇವತ್ತಿನ ಲೈವ್ ಕಾರ್ಯಕ್ರಮದಲ್ಲಿ. ಎಸ್ ಆರ್ ನೋ, ಆಮ್ ಐ ರೈಟ್? ಇವತ್ತು ಎಷ್ಟು ಜನಕ್ಕೆ ಆಸೆ ಇದೆ ನೀವು ನಿಮ್ಮ ಸಂಸ್ಥೆಯಲ್ಲಿ ಕೆಂಚಪ್ಪ ಸರ್ ತರ ಒಂದು BMW X1 ಕಾರ್, ಒಂದು ಲಕ್ಸುರಿ ಕಾರ್ನ ತಗೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ, ಅಂಡ್ 1 crore and above ಒಂದು ಮನೆ ಕಟ್ಟಿಸ್ಬೇಕು ಅನ್ನೋ ವಿಚಾರದಲ್ಲಿ, ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ, ತಿಂಗಳಿಗೆ 3 ಲಕ್ಷ 4 ಲಕ್ಷ 5 ಲಕ್ಷ ಇನ್ಕಮ್ ನ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಯಾರಿಗೆಲ್ಲ ಆಸೆ ಇದೆ. ಅವ್ರು ಒಂದು ಅದ್ಭುತವಾದಂತ ಪಾಯಿಂಟ್ ಅನ್ನ ಹೇಳಿದ್ರು. ಯಾರು ಅದನ್ನ ಎನ್ಕ್ಯಾಶ್ ಮಾಡಿದ್ರಿ ಗೊತ್ತಿಲ್ಲ. ಆ ಪಾಯಿಂಟ್ ನ ಹೇಳ್ಟ್ ಮಾಡ್ತೀನಿ. ಒಂದೇ ಕಂಪನಿಯಲ್ಲಿ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಲ್ಲ ಅದೊಂದೇ ಸಂಸ್ಥೆಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ನೀವು ಇದ್ರೇನೆ ಅತಿ ಹೆಚ್ಚು ದುಡ್ಡು ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಪಾಯಿಂಟ್ ನ ಹೈಲೈಟ್ ಮಾಡಿದ್ರು. ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ.
ಕಂಪನಿಯಿಂದ ಕಂಪನಿಗೆ ಈ ಕಂಪನಿಯಲ್ಲಿ ಯಾವ್ದೋ ಒಂದು ಪಾಯಿಂಟ್ ಮೈನಸ್ ಇದೆ ಅಂತೇಳಿ ಇನ್ನೊಂದು ಯಾವ್ದೋ ಒಂದು ಕಂಪ್ನಿಗೆ ಜಂಪ್ ಆಗ್ತಾರೆ. ಇನ್ನೊಂದು ಯಾವ್ದೋ ಒಂದು ಕಂಪನಿಯಲ್ಲಿ ಅಲ್ಲಿ ಯಾವ್ದೋ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ ಅಂತ ಅನ್ಕೊಂಡು ಇನ್ನೊಂದು ಕಂಪ್ನಿಗೆ ಹೋಗ್ತಿರ್ತಾರೆ. ಈ ತರ ಕಂಪನಿಯಿಂದ ಕಂಪನಿಗೆ ಚೇಂಜ್ ಆಗ್ತಿರೋರು, ಸಕ್ಸಸ್ ಆಗಿರೋರು ತುಂಬಾ ಕಡಿಮೆ. ಒಂದೇ ಕಂಪನಿಯಲ್ಲಿ ಟೆಂಟ್ ಹಾಕೊಂಡು ಇವತ್ತೆಲ್ಲ ನಾಳೆ ನನಗೆ ಅಲ್ಲಿ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಏನ್ ಮಾಡಬೇಕು ಕೆಲಸ, ಆ ಕೆಲಸದ ಕಡೆ ಗಮನ ಹರಿಸೋದ್ರ ಮಾತ್ರ ಸಕ್ಸಸ್ ಆಗಿರೋದು. ಅದೇ ಒಂದು ಪಾಯಿಂಟ್ ನಾನು ಹೈಲೈಟ್ ಮಾಡಿದ್ರು. ಆ ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನೀವು ಯಾವ ಸಂಸ್ಥೆಯಲ್ಲಿ ಇದ್ದೀರಾ ಅದೇ ಸಂಸ್ಥೆಯಲ್ಲಿ ತುಂಬಾ ವರ್ಷಗಳ ಕಾಲ ಇರಿ, 100% ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಕೆಂಚಪ್ಪ ಸರ್, ನಿಮ್ಮ ಒಂದು ಸಕ್ಸಸ್ ಸ್ಟೋರಿಯನ್ನ ಶೇರಿಂಗ್ ಮಾಡ್ಕೊಂಡಿದ್ದಕ್ಕೆ. ಸೊ ಎರಡನೇದು, ನಿಮ್ಮ ಕಂಪನಿಯ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ನಿಮ್ಮ ಕಂಪನಿ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಫಸ್ಟ್ ನೀವು ನಿಮ್ಮ ಕಂಪನಿಯನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕಂಪನಿಯ ಪ್ರಾಡಕ್ಟ್ಸ್ ಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಕಂಪನಿಯ ಫ್ಯೂಚರ್ 100% ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುವಂತದ್ದೇ ಆ ಕಂಪನಿಯ ಪ್ರಾಡಕ್ಟ್ಸ್. ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಒಂದು ಪ್ರಾಡಕ್ಟ್ ನ ಕೊಟ್ರೆ ಅವರು ಖುಷಿಯಿಂದ ಹೇಳ್ಬೇಕು, ತುಂಬಾ ಅದ್ಭುತವಾದಂತ ಪ್ರಾಡಕ್ಟ್ ಇದು, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಅಟ್ಲೀಸ್ಟ್ 100 ಜನಕ್ಕೆ ನಿಮ್ಮ ಸಂಸ್ಥೆ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಅಂದ್ರೆ ಕನಿಷ್ಠ ಒಂದು 60-70% ಆದ್ರೂ, ಒಂದು 60-70 ಜನ ಆದ್ರೂ ನಿಮ್ಮ ಪ್ರಾಡಕ್ಟ್ಸ್ ನ ಹೊಗಳಬೇಕು. ಅವಾಗ್ಲೇನೆ ಆ ಕಂಪನಿಗೆ ಒಂದು ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕೆಲಸ ಮಾಡ್ತಿರೋದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಸಕ್ಸಸ್ ಸಿಗೋದೆ ನಿಮ್ಮ ಪ್ರಾಡಕ್ಟ್ ನಲ್ಲಿ ಪವರ್ ಇದ್ರೆ, ನಿಮ್ಮ ಪ್ರಾಡಕ್ಟ್ ನಲ್ಲಿ ದಮ್ಮಿದ್ರೆ ಮಾತ್ರ ನೀವು ಈ ಬಿಸ್ನೆಸ್ ನಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ನ ನೋಡೋದಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಒಂದು ವ್ಯಕ್ತಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ಅದು ಇಷ್ಟ ಆಗಿಲ್ಲ ಅಂತಂದ್ರೆ, ಅಥವಾ ಆ ಪ್ರಾಡಕ್ಟ್ ದಮ್ ಇಲ್ಲ ಅಂತಂದ್ರೆ, ಅವ್ರು ಹೆಂಗ್ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾರೆ, ಅಥವಾ ಅವ್ರ ಹೆಂಗ್ ಪ್ರಾಡಕ್ಟ್ ನ ತಗೊಂತಾರೆ? ಎಸ್ಆರ್ನು ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಂದು ಪ್ರಾಡಕ್ಟ್ ಬಗ್ಗೆ ಜನರಿಗೆ ತಲುಪುವಂತ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಪ್ರಾಡಕ್ಟ್ ನಲ್ಲಿ ಪವರ್ ಇರಬೇಕು, ಪ್ರಾಡಕ್ಟ್ ನಲ್ಲಿ ರಿಸಲ್ಟ್ ಇರಬೇಕು. ಎಸ್ಆರ್ನು ಅಂಡ್ ಒಂದು ಕಂಪನಿಯ ಓನರ್ಗೆ ವಿಷನ್ ಇರಬೇಕು, ಒಂದು ಒಳ್ಳೆ ಪ್ಲಾನಿಂಗ್ ಇರಬೇಕು, ಪೇಔಟ್ ಸಿಸ್ಟಮ್ ಕರೆಕ್ಟ್ ಆಗಿರ್ಬೇಕು. ಸೊ ಆ ಒಂದು ವಿಚಾರದಲ್ಲೆಲ್ಲ ಕರೆಕ್ಟ್ ಆಗಿದ್ರೆ ಆ 100% ಕಂಪನಿ ನಿಮ್ಮ ಒಂದು ಫ್ಯೂಚರ್ ನ ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ 100% ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಇಡೋದಕ್ಕಿಂತ ಮುಂಚೆ ನೀವು ಏನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು, ಲೀಗಾಲಿಟಿ ಬಗ್ಗೆ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಪೇಔಟ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಓನರ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಕೂಡ ವಿಚಾರನ ತಿಳ್ಕೊಳ್ಳಿ. ಅದಾದ್ಮೇಲೆ ನೀವು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ. ಇನ್ನು ಮೂರನೇದು, ನಿಮ್ಮ ಟೀಮ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಯಾಕೆಂದ್ರೆ ನಮ್ಗೆ ಒಂದು ಯೂಜ್ ಇನ್ಕಮ್ ನ ಕೊಡೋದೇ ನಮ್ಮ ಟೀಮ್. ಎಸ್ಆರ್ನು ಆಮ್ ಐ ರೈಟ್? ಇವತ್ತು ನಮ್ ತಿಂಗಳಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಬರೋ ತರ ಒಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಆಗೋದೇ ನಮ್ಮ ಟೀಮ್ ಇಂದ. ಹಂಗಾಗಿ ಟೀಮ್ ಮೇಲೆ 100% ಬಿಲೀಫ್ ಇಡಿ. ಇವತ್ತೆಲ್ಲ ನಾಳೆ ಒಂದು ದೊಡ್ಡ ಇನ್ಕಮ್ ನಂಗೆ ತಂದು ಕೊಡುತ್ತೆ ನನ್ನ ಟೀಮ್ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ರೆ ಮಾತ್ರ ಆ ಒಂದು ಟೀಮ್ ನಿಮಗೆ ಒಂದು ಯೂಜ್ ಇನ್ಕಮ್ ಕೊಡೋದಕ್ಕೆ ಸಾಧ್ಯ. ಹಾಗೆ ನಮ್ಮ ಅಪ್ಲೈನ್ ಲೀಡರ್ಸ್ ಗಳ ಮೇಲೂ ಕೂಡ ನಂಬಿಕೆ ಇಡಬೇಕು. ಇವತ್ತು ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಇವತ್ತಿನ ಕಾರ್ಯಕ್ರಮ ಮುಗಿದ ತಕ್ಷಣ ನೀವು ಮಾಡ್ಬೇಕಿರೋ ಒಂದು ಇಂಪಾರ್ಟೆಂಟ್ ಕೆಲಸ ಏನಂದ್ರೆ, ನಿಮ್ಮ ಅಪ್ಲೈನ್ ಲೀಡರ್ಸ್ ಗಳು ಯಾರೆಲ್ಲ ಇವತ್ತು 1 ಲಕ್ಷದ ಮೇಲೆ ಇನ್ಕಮ್ ತಗೊಳ್ತಿದ್ದಾರೆ ಅವರಿಗೆ ಕಾಲ್ ಮಾಡಿ, ಸರ್ ಇವತ್ತು ಒಂದು ಮೀಟಿಂಗ್ ಅಟೆಂಡ್ ಆಗಿದ್ದೆ, ಆ ಒಂದು ಮೀಟಿಂಗ್ ನಲ್ಲಿ ನಾನು 1 ಲಕ್ಷದ ಮೇಲೆ ಆದಾಯ ತಗೊಳ್ಳೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸೊ ಇವತ್ತು ನೀವು ಆಲ್ರೆಡಿ 1 ಲಕ್ಷದ ಮೇಲೆ ಇನ್ಕಮ್ ತಗೊಳ್ತಾ ಇದ್ದೀರಾ, ದಯವಿಟ್ಟು ನನಗೆ ಗೈಡ್ ಮಾಡಿ, ನಾಲೆಡ್ಜ್ ಕೊಡಿ. ನೀವ್ ಏನ್ ಹೇಳ್ತೀರಾ ಅದನ್ನ 100% ನಾನು ಫಾಲೋ ಮಾಡ್ತೀನಿ. ನಾನು ನಿಮ್ಮನ್ನ 100% ಫಾಲೋ ಮಾಡೋದ್ರ ಜೊತೆಗೆ ನಾನು ನಿಮ್ಮನ್ನ ಕಂಪ್ಲೀಟ್ ನನ್ನನ್ನ ನಿಮ್ಗೆ ಸರೆಂಡರ್ ಮಾಡ್ತೀನಿ. ದಯವಿಟ್ಟು ನನಗೆ ಗೈಡ್ ಮಾಡಿ, ದಯವಿಟ್ಟು ನಾಲೆಡ್ಜ್ ಕೊಡಿ ಅಂತೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ನೀವು ಸರೆಂಡರ್ ಆಗಿದ್ದೆ ಆಯ್ತು ಅಂತಂದ್ರೆ ನಿಮ್ಮನ್ನು ಕೂಡ 1 ಲಕ್ಷದ ಮೇಲೆ ಆದಾಯ ತಗೊಳ್ಳುವಂತ ವ್ಯಕ್ತಿಯನ್ನಾಗಿ ಅವ್ರು ತಯಾರು ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಮೇಲೆ ನಿಮಗೆ 100% ನಂಬಿಕೆ ಇರಬೇಕು. ಅಂಡ್ ಕಂಪನಿಯ ಟ್ರೈನಿಂಗ್ ಅಂಡ್ ಸಿಸ್ಟಮ್ ಮೇಲೆ ನಂಬಿಕೆ ಇರಬೇಕು. ತುಂಬಾ ಜನ ಒಂದ್ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಕಲಿಯೋದು ಅಂತ ಬಂದ್ರೆ ಹಿಂದೆಟಾಗ್ತಿರ್ತಾರೆ. ನಾ ಆಲ್ರೆಡಿ ಹೇಳ್ದೆ, 15-16 ವರ್ಷ ನೀವು ಓದಿದ ಮೇಲೆನೆ ಇಂಜಿನಿಯರ್, ಡಾಕ್ಟರ್ ಆಗೋದಕ್ಕೆ ಸಾಧ್ಯ, ಲಾಯರ್ ಆಗೋದಕ್ಕೆ ಸಾಧ್ಯ. ಅದೇ ತರ ಇಲ್ಲಿ ನಾವು ಒಂದು ಒಳ್ಳೆ ನೆಟ್ವರ್ಕ್ ಮಾರ್ಕೆಟರ್ ಅಥವಾ ಡೈರೆಕ್ಟ್ ಸೆಲ್ಲರ್ ಆಗ್ಬೇಕು, ನಾವು ಸಕ್ಸಸ್ಫುಲ್ ನೆಟ್ವರ್ಕ್ ಮಾರ್ಕೆಟರ್ ಅಥವಾ ಸಕ್ಸಸ್ಫುಲ್ ಡೈರೆಕ್ಟ್ ಸೆಲ್ಲರ್ ಆಗ್ಬೇಕು ಅಂತಂದ್ರೆ ನಮ್ಗೆ ಟ್ರೈನಿಂಗ್ ನ ಅವಶ್ಯಕತೆ ಇದ್ದೇ ಇರುತ್ತೆ, ಕಲಿಯೋ ಅವಶ್ಯಕತೆ ಇದ್ದೇ ಇರುತ್ತೆ. ಹಂಗಾಗಿ ಅದ್ರ ಮೇಲೆ ನೀವು ನಂಬಿಕೆ ಇಟ್ಟು ಅಲ್ಲಿ ಏನ್ ನಿಮಗೆ ಕಲಿಸ್ತಾರೆ ಅದನ್ನ 100% ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಬಿಸ್ನೆಸ್ ಅಲ್ಲಿ ಅಳವಡಿಸ್ಕೊಂಡಿದ್ದಾಯ್ತು ಅಂದ್ರೆ ನೀವು ಕೂಡ ಒಂದು ಒಳ್ಳೆ ಸಕ್ಸಸ್ಫುಲ್ ಡೈರೆಕ್ಟ್ ಸೆಲ್ಲರ್, ಒಂದು ಒಳ್ಳೆ ಅರ್ನಿಂಗ್ ನ ತಗೊಳ್ಳುವಂತ ವ್ಯಕ್ತಿ ನೀವು ಆಗ್ಬೋದು. ಅಂಡ್ ವೆರಿ ಇಂಪಾರ್ಟೆಂಟ್ ಫೈನಲ್ ಪಾಯಿಂಟ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ತುಂಬಾ ಜನ ತಮ್ಮ ಮೇಲೆ ತಮಗೆ ನಂಬಿಕೆ ಇರಲ್ಲ. ಕಂಪನಿ ಮೇಲೆ ನಂಬಿಕೆ ಇರುತ್ತೆ, ಇಂಡಸ್ಟ್ರಿ ಮೇಲೆ ನಂಬಿಕೆ ಇರುತ್ತೆ, ಅಪ್ಲೈನ್ ಮೇಲೆ ನಂಬಿಕೆ ಇರುತ್ತೆ, ಟೀಮ್ ಮೇಲೆ ನಂಬಿಕೆ ಇರುತ್ತೆ. ನನ್ನ ಕೈಲಿ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಆನ್ಸರ್ ಇರಲ್ಲ. ಸೊ ಫಸ್ಟ್ ನಿಮ್ಮನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಸೊ ಇವತ್ತು ನೀವು ಮನಸ್ಸು ಮಾಡಿದ್ರೆ ಮಾತ್ರ ಈ ವ್ಯವಸ್ಥೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ, ಇನ್ನೊಬ್ಬರನ್ನ ಗೆಲ್ಸೋದಕ್ಕೆ ಸಾಧ್ಯ. ಹಾಗಾಗಿ ಬಿಲೀಫ್ ಇಡಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ನಿಮ್ಮಲ್ಲಿ ಏನೇನ್ ನ್ಯೂನತೆಗಳಿದಾವೆ, ಚೆನ್ನಾಗಿ ಮಾತಾಡ್ತಾ ಇಲ್ವಾ, ಚೆನ್ನಾಗಿ ಮಾತಾಡೋದಕ್ಕೆ ಬರ್ತಾ ಇಲ್ವಾ, ಮಾತಾಡೋದಕ್ಕೆ ಬರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ. ಅವೆಲ್ಲ ಗಮನ ಹರಿಸ್ಬೇಕು ಅಂತಂದ್ರೆ ಫಸ್ಟ್ ನೀವು ಒಬ್ಬರನ್ನ ಮೆಂಟರ್ನ ಫೈಂಡ್ ಔಟ್ ಮಾಡ್ಬೇಕು.
ಗುರುಗಳನ್ನ ನೀವು ಫೈಂಡ್ ಔಟ್ ಮಾಡಬೇಕು ನಿಮ್ಮ ಕಂಪ್ನಿಯಲ್ಲಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಆಲ್ರೆಡಿ 1,00,000 ಮೇಲೆ ಯಾರು ರನ್ನಿಂಗ್ ತಗೊಳ್ತಾ ಇದಾರಲ್ಲ ಅವ್ರಿಗೆ ಕಾಲ್ ಮಾಡಿ, ಸರ್ ನಾನು ನಿಮ್ಮನ್ನ ಗುರುಗಳಾಗಿ ತಗೊಳ್ತೀನಿ, ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಅಂತೇಳಿ ಅವರಿಗೆ ಸರೆಂಡರ್ ಆಗಿ, ಅವಾಗ ನಿಮಗೆ ನಿಮ್ಮಲ್ಲಿರುವಂತಹ ನ್ಯೂನತೆಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಬಗೆಹರಿಸೋದ್ರ ಕಡೆ ಗಮನ ಹರಿಸ್ತಾರೆ, ಅದನ್ನ ಸರಿಪಡಿಸೋದ್ರ ಕಡೆ ಅವರು ಫೋಕಸ್ ಮಾಡ್ತಾರೆ. ಅದ್ ಯಾವಾಗ ಸರಿಪಡ್ತಾ ಹೋಗುತ್ತೆ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನಾನು ಕೂಡ ಇಲ್ಲಿ 1,00,000 ಮೇಲೆ ಇನ್ಕಮ್ ತಗೊಳ್ತೀನಿ ಅಂತೇಳಿ. ಅವಾಗ ಮಾತ್ರ ನೀವೊಂದು ದೊಡ್ಡ ಇನ್ಕಮ್ ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. MLM ಅನ್ನುವಂಥದ್ದು ಒಂದು ಬಿಸ್ನೆಸ್, ಇದು ಜಾಬ್ ಅಲ್ಲ, ಇದು ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಬಗ್ಗೆ ಕಲಿಯೋದಕ್ಕೆ ಕನಿಷ್ಠ 1 ವರ್ಷ ನೀವು ಟೈಮ್ ಕೊಡಿ. ಫಸ್ಟ್ ಇಯರ್ ನ ಲರ್ನಿಂಗ್ ಇಯರ್ ಅಂತ ಅನ್ಕೊಳ್ಳಿ. ನೀವು ಕಲಿಯೋದಕ್ಕೆ ಪ್ರಯಾರಿಟಿ ಕೊಡ್ತಾ ಇಲ್ಲ ಅಂದ್ರೆ ಇವತ್ತೇ ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡಿ. ಕಲ್ತ್ರೆ ಮಾತ್ರ ನೀವು ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಆಲ್ರೆಡಿ ಹೇಳ್ತಾ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾಕೆ ಕೆಲಸ ಮಾಡ್ಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನ್ ಫ್ಯೂಚರ್ ಇದೆ, ಇಲ್ಲಿ ಹೇಗೆ ಟೀಮ್ ನ ಕಟ್ಟಬೇಕು, ಕಟ್ಟಿರೋ ಟೀಮ್ ನ ಹೇಗೆ ಉಳಿಸ್ಕೊಳ್ಬೇಕು, ನೀವು ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ನಾಯಕ ಅಥವಾ ನಾಯಕಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಟೀಮ್ ನಲ್ಲಿ ಇಂಡಿಪೆಂಡೆಂಟ್ ಲೀಡರ್ಸ್ ಗಳು ಕ್ರಿಯೇಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ವರ್ಕ್ ಮಾಡಿಲ್ಲ ಅಂದ್ರೂ ನಿಮ್ಗೆ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದು ಒಳ್ಳೆ ಟ್ರೈನರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದು ವೇದಿಕೆ ಮೇಲೆ ನಿಂತು ಹೇಗೆ ಒಂದು ಟ್ರೈನಿಂಗ್ ಕೊಡಬೇಕು, ಇವೆಲ್ಲ ವಿಚಾರಗಳು ತುಂಬಾ ಕಲಿಯೋದಿದೆ. ಹಾಗಾಗಿ ನೀವು ಕಲಿಯೋದಕ್ಕೆ ನೀವು ಪ್ರಾಮುಖ್ಯತೆ ಕೊಡಬೇಕು. ಎಸಾನು ನೀವು ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾಯ್ತು ಅಂದ್ರೆ 100% ನಾನು ಹೇಳ್ತೀನಿ, ಈ ಇಂಡಸ್ಟ್ರಿ ಬಗ್ಗೆ ಕಲ್ತಿದ್ದೇ ಆಯ್ತು ಅಂದ್ರೆ ಪ್ರಪಂಚದಲ್ಲೇ ಒಂದು ಅತ್ಯಂತ ಸುಂದರವಾದ ವ್ಯಾಪಾರವನ್ನ ನಿಮ್ಮ ಜೀವನದಲ್ಲಿ ತಂದಿರೋದಕ್ಕೆ ನೀವ್ ಯಾವ ದೇವರನ್ನ ಇಷ್ಟಪಡ್ತೀರಲ್ಲ ಆ ದೇವರಿಗೆ 100% ಧನ್ಯವಾದ ಹೇಳ್ತೀರಾ, ಥ್ಯಾಂಕ್ಸ್ ಹೇಳ್ತೀರಾ. ಇಂಥ ಒಂದು ವ್ಯವಸ್ಥೆನ ನನ್ನ ಜೀವನದಲ್ಲಿ ನೀನ್ ತಂದ್ಕೊಟ್ಟಲ್ಲ ಅಂತೇಳಿ. ಹೇಗೆ ಒಂದು ವೈರಸ್ಸಿಗೆ ವ್ಯಾಕ್ಸಿನ್ ನ ಕೊಡ್ತಾರೆ, ಹೆಂಗೆ COVID-19 ಗೆ ಒಂದು ವ್ಯಾಕ್ಸಿನ್ ಕೊಟ್ರು, ಅದೇ ತರ ಈ ಬಿಸ್ನೆಸ್ ನಲ್ಲಿ ಗೆಲ್ಲೋದಕ್ಕೆ 3 ಇಂಪಾರ್ಟೆಂಟ್ ವ್ಯಾಕ್ಸಿನ್ ಇದೆ ಸ್ನೇಹಿತರೆ. ಈ ವ್ಯಾಕ್ಸಿನ್ ಗಳನ್ನ ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಒಂದು, ಪುಸ್ತಕಗಳನ್ನ ಓದುವಂಥದ್ದು, ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿರುವಂತ ಪುಸ್ತಕಗಳು. ಕನ್ನಡದಲ್ಲೂ ಸುಮಾರು ಪುಸ್ತಕಗಳಿದಾವೆ, ಇಂಗ್ಲಿಷ್ ಅಲ್ಲಿ ಸುಮಾರು ಪುಸ್ತಕಗಳಿದಾವೆ, ಹಿಂದಿಯಲ್ಲಿ ಸುಮಾರು ಪುಸ್ತಕಗಳಿದಾವೆ. ನೀವು ಗೂಗಲ್ ಸರ್ಚ್ ಮಾಡಿ ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಬುಕ್ಸ್ ಅಂತೇಳಿ. ಆ ಪುಸ್ತಕಗಳನ್ನ ಖರೀದಿ ಮಾಡಿ ಓದೋದಕ್ಕೆ ಶುರು ಮಾಡಿ, ನಿಮ್ಮ ಸಂಸ್ಥೆಯ ಎಲ್ಲಾ ಕಾರ್ಯಕ್ರಮಗಳನ್ನ, ಎಲ್ಲಾ ಟ್ರೈನಿಂಗ್ಸ್ ಗಳನ್ನ ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡಿ. ಯಾರೆಲ್ಲ ಒಂದು ಸಕ್ಸಸ್ಫುಲ್ ಆಗಿ ಒಂದು ಒಳ್ಳೆ 1,00,000 ಮೇಲೆ ಅರ್ನಿಂಗ್ ತಗೊಳ್ತಾ ಇದ್ದಾರೆ, ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಇರಿ, ಅವ್ರ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇರಿ, ಅವ್ರ ಜೊತೆ ಮಾತಾಡ್ತಾ ಇರಿ. ಅವ್ರು ಫೋನ್ ಮಾಡ್ಲಿಲ್ಲ ಅಂತಾದ್ರೂ ನೀವು ಮೇಲೆ ಫೋನ್ ಮಾಡಿ. ತುಂಬಾ ಜನ ಹಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ನ ಅಪ್ಲೈನೇ ಕಾಲ್ ಮಾಡ್ಲಿ ನನಗೆ ಅಂತ ಹೇಳಿ. ಸ್ನೇಹಿತರೆ, ಅಪ್ಲೈನಿಗೆ ನಿಮ್ಮ ಅವಶ್ಯಕತೆ ಇದೆಯಲ್ಲೋ ಗೊತ್ತಿಲ್ಲ, ನಿಮಗೆ ನಿಮ್ಮ ಅಪ್ಲೈನ್ ಅವಶ್ಯಕತೆ ಇರಬೇಕು. ಯಾಕೆಂತಂದ್ರೆ ಅವರಂತೂ ಆಲ್ರೆಡಿ 1,00,000 ಮೇಲೆ ಇನ್ಕಮ್ ತಗೊಳ್ತಾ ಇದ್ದಾರೆ. 1,00,000 ಅವಶ್ಯಕತೆ ಇರೋದು ನಿಮಗ ಅವರಿಗ? 1,00,000 ಅವಶ್ಯಕತೆ ಇರೋದು ಪ್ರತಿ ತಿಂಗಳು ನಿಮಗ ಅವರಿಗ? ನಿಮಗೆ ತಾನೆ. ಯಾರಿಗ ಅವಶ್ಯಕತೆ ಇರುತ್ತೆ ಅವ್ರು ಫೋನ್ ಮಾಡ್ಬೇಕು ತಾನೆ. ಸೊ ಹಂಗಿರೋದ್ರಿಂದ ನೀವು ಅವರಿಗೆ ಫೋನ್ ಮಾಡಿ, ಪದೇ ಫೋನ್ ಮಾಡಿ, ಒಂದಲ್ಲ ಒಂದು ಸಲಹೆಗಳನ್ನ ತಗೊಳ್ತಾ ಇರಿ. ಕ್ಲಿಯರ್? ಸೊ ಯಾವಾಗ್ಲೂ ಕೂಡ ನಂಬಿಕೆ ಮತ್ತೆ ಭಯದ ನಡುವೆ ಒಂದು ಹೋರಾಟ ನಡೀತಿರತ್ತೆ. ನಂಬಿಕೆ ಹೇಳುತ್ತೆ ಇದ್ ನಿನ್ ಕೈಲಿ ಮಾಡ್ಬೋದು ಅಂತ ಹೇಳಿ, ಭಯ ಹೇಳುತ್ತೆ ಇದ್ ನಿನ್ ಕೈಲಿ ಆಗಲ್ಲ ಅಂತ ಹೇಳಿ. ಇವೆರಡರ ಮಧ್ಯೆ ಯಾವ್ದನ್ನ ನೀವು ಗಟ್ಟಿ ಮಾಡ್ತಾ ಹೋಗ್ತೀರೋ ಅದು ನಿಮ್ಮನ್ನ ಗೆಲ್ಲಿಸ್ತಾ ಹೋಗುತ್ತೆ, ಅದು ನಿಮ್ಮನ್ನ ಬೆಳೆಸ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ನಿಮ್ಮ ಭಯಕ್ಕಿಂತ ನಿಮ್ಮ ನಂಬಿಕೆ ದೊಡ್ಡದಾಗಿರ್ಲಿ ಅಂತ ಹೇಳಿ. ನಿಮ್ಮ ಭಯಕ್ಕಿಂತ ನಿಮ್ಮ ನಂಬಿಕೆ ದೊಡ್ಡದಾಗಿರ್ಲಿ ಅಂತ ಹೇಳ್ತಾ, ಇದೇ ಒಂದು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋದಕ್ಕೆ 2 ಪುಸ್ತಕಗಳನ್ನು ಕೂಡ ನಾವು ಕನ್ನಡಿಗರಿಗೆ ಅಂತ ಹೇಳಿ ಬರ್ದಿದೀವಿ. ಅದನ್ನು ಕೂಡ ನೀವು ರೆಫರ್ ಮಾಡಬಹುದು ಸಕ್ಸಸ್ ಆಗೋದಕ್ಕೆ. ಅಂಡ್ ಇವತ್ತಿನ ಕಾರ್ಯಕ್ರಮದ ನೋಟ್ಸ್ ನಿಮಗೆ ಬೇಕು ಅಂತ ಅಂದ್ರೆ ಇಲ್ಲೇನ್ ನಾನು ಮೆನ್ಷನ್ ಮಾಡಿದೀವಿ, 9986409556 9986409556 ಈ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಕಳಿಸಿ ಈ ಒಂದು ನೋಟ್ಸ್ ಅನ್ನ ಕಳ್ಸಕ್ ಹೇಳಿದ್ರೆ ನಿಮಗೆ ಆ ನೋಟ್ಸ್ ಅನ್ನ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಏನ್ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು 3 ಜನ ನೇಮ್ ನ ಮೆನ್ಷನ್ ಮಾಡಿ ಅವ್ರಿಗೆ ಅವಕಾಶ ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಯಾವ ಪಾಯಿಂಟ್ ತುಂಬಾನೇ ಇಷ್ಟ ಆಯ್ತು ಅದನ್ನ ಶೇರಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. 1 or 2 minutes ಟೈಮ್ ಇರುತ್ತೆ, 3 ಮೆಂಬರ್ಸ್ಗೆ ಅವಕಾಶ ಇರುತ್ತೆ. ಸೊ ಮೊದಲನೇದಾಗಿ ರಮೇಶ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರು ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮ ಹೆಸರು ಮೇಘ ರಮೇಶ್ ಅಂತ ಸರ್, ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ಸರ್, ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ಯಾವ ತರ ವರ್ಕ್ ಮಾಡಬೇಕು, ಯಾವ ತರ ಟೀಮ್ ಬಿಲ್ಡಪ್ ಮಾಡಬೇಕು, ಅದೇ ತರ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಪ್ರತಿದಿನ ಜ್ಞಾನ ತಗೊಳ್ತಾ ಇದ್ರೆ ನಾವು ಪ್ರತಿಯೊಂದನ್ನು ಕಲಿಯಬಹುದು ಅನ್ನೋದು ಒಂದು ಸೂಚನೆ ಗೊತ್ತಾಯ್ತು ಸರ್ ನಮಗೆ ವಿಷಯ.
ವೆರಿ ಗುಡ್ ಸರ್, ವೆರಿ ಗುಡ್. ಕಲಿತಾ ಹೋದ್ರೆ ನಾವು 100% ಗೆಲ್ತೀವಿ ಅನ್ನೋ ಒಂದು ಪಾಯಿಂಟ್ ಅನ್ನ ನಾವು ತಿಳ್ಕೊಂಡ್ವಿ ಅನ್ನೋದನ್ನ ಅದ್ಭುತವಾಗಿ ಶೇರಿಂಗ್ ಮಾಡ್ಕೊಂಡ್ರು. ವೆರಿ ಗುಡ್ ಸರ್. ನೆಕ್ಸ್ಟ್ ಗುತ್ತೂರಪ್ಪ ಸರ್ ನೇಮ್ ಮೆನ್ಷನ್ ಮಾಡಿದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡಿದೀನಿ. ನಮಸ್ತೆ ಸರ್, ನನ್ನ ಹೆಸರು ಗುತ್ರಪ್ಪ ಹಿರೇಮಠ ಸರ್, ನಮ್ದು ಕೊಪ್ಪಳ ಜಿಲ್ಲೆ ಕುನ್ನೂರು ತಾಲೂಕು ಬೋಧುಂಪಿ ಗ್ರಾಮ ಸರ್. ಈ ಒಂದು ನಿಮ್ದು ಕಾರ್ಯಕ್ರಮ ನೋಡ್ತಾ ಇದ್ರೆ ಬಹಳ ತುಂಬಾ ಖುಷಿ ಆಗ್ತದೆ ಸರ್. ಯಾಕಂದ್ರೆ ಪ್ರತಿಯೊಂದು ಒಂದು ಇಂಪಾರ್ಟೆಂಟ್ ಆದಂತ ವಿಷಯಗಳನ್ನ ತಿಳಿಸ್ತಾ ಇದ್ದೀರಿ ಸರ್. ಯಾಕಂದ್ರೆ ಇಲ್ಲಿ ನಾವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಆ ನಮ್ಮ ಅಪ್ಲೈನರ್ ಯಾರು ಇವತ್ತು ಐ ಲೀಡರ್ ಇರ್ತಾರೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಲೇಬೇಕಾಗ್ತಾನೆ. ಅವರಿಂದ ನಾವು ಪ್ರತಿಯೊಂದನ್ನು ನಾವು ಮಾಹಿತಿ ತಗೊಳ್ಳೇಬೇಕಾಗ್ತದೆ ಸರ್. ಆ ತರ ಹೇಳಿದ್ದು ನಮ್ಗೆ ಬಹಳ ಖುಷಿ ಆಯ್ತು ಸರ್. ನಾವ್ 2 ವರ್ಷದಿಂದ ಅದೇ ತರ ಪ್ರತಿಯೊಂದು ಇವೆಂಟ್ಸ್ ಅವನ್ನೆಲ್ಲ ಮಾಡ್ತಾ ಇದೀವಿ ಸರ್. ಇದೇ ತರ ನಮ್ಗೆ ಬಹಳ ಖುಷಿ ಆಗಿದೆ ಸರ್ ನೀವ್ ಹೇಳಿದ್ದನ್ನ. ಇದರಲ್ಲಿ ಈ ಕ್ಲಾಸ್ಲಿಂದ ನಮ್ಗೆ ಬಹಳ ಜ್ಞಾನೋದಯ ಬೆಳೆದಿದೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಗುತ್ತೂರಪ್ಪ ಸರ್. ವೆಂಕಟೇಶ್ ಸರ್, 5am ಕ್ಲಬ್ ಕ್ಲಾಸ್ ಏನಿದೆ ಅದು ಮಾಡ್ತಾ ಇಲ್ಲ ಅಂಡ್ ಮಾಡೋದು ಇಲ್ಲ. ಯಾಕೆ ಅಂತಂದ್ರೆ ತುಂಬಾ ಜನರು ರಿಕ್ವೆಸ್ಟ್ ಮಾಡಿದ್ದೆ ಈವ್ನಿಂಗ್ ಮಾಡಿ ಅಂತ ಹೇಳಿ. ಸೊ ಆ ಒಂದು ಕಾರಣಕ್ಕೆ ಈವ್ನಿಂಗ್ ಮೀಟಿಂಗ್ ಇರುತ್ತೆ. ನಿಮಗೆ ಈವ್ನಿಂಗ್ ಯಾವ ಟೈಮ್ ನಲ್ಲಿ ಇರುತ್ತೆ ಅಂತ ಹೇಳಿ ನಿಮ್ಗೆ ವಾಟ್ಸ್ಆಪ್ ನಲ್ಲಿ ಫಾಲೋ ಅಪ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ಸೊ ಲಾಸ್ಟ್ ಬಟ್ ನಾಟ್ ದಲ್ಲಿ ಶ್ರೀಶೈಲ್ ಬಿರಾದರ್ ಸರ್ ಇವತ್ತು ಶೇರಿಂಗ್ ಮಾಡ್ಕೊಳ್ಬೇಕು. ಅವರು ಕೂಡ ನೇಮ್ ಮೆನ್ಷನ್ ಮಾಡಿದ್ದಾರೆ. ನಮಸ್ಕಾರ ಸರ್, ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಶ್ರೀಶೈಲ್ ಸರ್. ಓಕೆ ಸರ್, ಇವತ್ತಿನ ಮೀಟಿಂಗ್ ತುಂಬಾ ಅದ್ಭುತವಾಗಿತ್ತು ಸರ್. ಒಂದು ಟಾಪ್ ಅರ್ನಿಂಗ್ ಮಾಡಿದಂತ ಒಬ್ಬರು MLM ಡೈರೆಕ್ಟ್ ಸೆಲ್ಲಿಂಗ್ ವ್ಯಕ್ತಿಯನ್ನ ಪರಿಚಯ ಮಾಡಿಸಿ, ಹಾಗೆ ಅವ್ರದ್ದು ಗೈಡ್ಲೈನ್ಸ್ ನಮಗೆ ಮಾರ್ಗದರ್ಶನ ಮಾಡಿಸಿರಿ ಸರ್. ತುಂಬಾ ಧನ್ಯವಾದಗಳು. ಓಕೆ ಸರ್, ಇವತ್ತಿನ ಟಾಪಿಕ್ ಅಲ್ಲಿ ನನಗೆ ಇಷ್ಟ ಆದಂತಂದ್ರೆ ಫಸ್ಟ್ ಅಪ್ಪಾನು ಆ ಸರ್ ಕೂಡ ಹೇಳಿದ್ರು, ಕೆಂಚಪ್ಪ ಸರ್, ಸಿಸ್ಟಮ್ ಅಲ್ಲಿ ಒಂದು ಸಿಸ್ಟಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ನಿಂತ್ಕೋಬೇಕಂತ ರೀ. ಅದೊಂದು ಇಷ್ಟ ಆಯ್ತು ಸರ್. ಯಾಕಂದ್ರೆ ನಾವು ಇಲ್ಲೊಂದ್ ಸ್ವಲ್ಪ ಅದ ಒಂದ್ ಎಕ್ಸಾಂಪಲ್ ಇದೆ ಸರ್. 100 ಫುಟ್ ಬೋರ್ ಹೊಡಿತೀವಿ, ಅಥವಾ ಬೋರ್ ಹೊಡೆದ್ ಅದ ನೀರ್ ಪಂಪ್ ಮಾಡಿ ನೀರ್ ಸ್ವಲ್ಪ ಇನ್ನೇನೋ ಬರ್ತಿರ್ತೈತಿ, ನೀರ್ ಮೇಲ್ಗಡೆ ಬೀಳ್ತೈತಿ ಅನ್ನೋದ ಬಿಟ್ಟು ಹೊಡ್ಯಾಕ್ ಹೋಗ್ತೀವಿ. ಸ್ವಲ್ಪ ಎಲ್ಲಾರ ನಾವು ನೀರ್ ಬೀಳಂಗಿಲ್ಲ ಸರ್. ಪೂರ್ತಿ ಆಳವಾಗಿ ನಾವ್ ಅದನ್ನ ತೆಗದ್ರ ಒಂದ್ ಕಡೆ ನೀರ್ ಸಿಗ್ತದ ಸರ್. ಒಂದ್ ಸ್ವಲ್ಪ ನಮ್ಗೆ ಅದ್ರ ರುಚಿ ಐತ ನಾವ್ ಅದ್ರಾಗ ಇನ್ನು ಇನ್ಕಮ್ ಮಾಡ್ಲಕ್ ಅನುಕೂಲ ಆತ್ರಿ. ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಒಂದು ಲಾಂಗ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಂತ ಒಂದು ಸರಿಯಾಗಿ ನಮ್ಗೆ ಎಜುಕೇಶನ್ ಇರಬೇಕು. ನಾವು ಹೊರಗಡೆ ಎಜುಕೇಶನ್ ಇರ್ತಲ್ಲ, ಅದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕೂಡ ಬೇಕು ಸರ್. ನೆಕ್ಸ್ಟ್ ಅಲ್ಲಿ ನಾವು ಕಂಪ್ನಿಯಲ್ಲಿ ಮೊದಲು ಸಕ್ಸಸ್ ಆಗ್ಬೇಕಂದ್ರೆ ನಮ್ಗೆ ಅದ್ರ ಬಗ್ಗೆ ಭಾಳ ನಾಲೆಜ್ ಬೇಕು ಸರ್. ಯಾಕಂದ್ರೆ ಫಸ್ಟ್ ಆಗ್ಲಿ ಯಾರಿಗೆ ಜಾಸ್ತಿ ನಾಲೆಜ್ ಇರಂಗಿಲ್ಲ, ಸ್ವಲ್ಪ ಮಟ್ಟಿಗೆ ಆದ್ರೂ ನಾಲೆಜ್ ಇರಬೇಕು. ನಾಲೆಜ್ ಅಂತ ಯಾವ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡಬೇಕು, ಯಾವ ಕಂಪ್ನಿಯಲ್ಲಿ MD ಅವ್ರ ಗುರಿ ಚೆನ್ನಾಗಿದೆ, ಕಂಪ್ನಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ನೆಕ್ಸ್ಟ್ ಅಂತ ಪೇಔಟ್ ಚೆನ್ನಾಗಿ ಕೊಡ್ತಾ ಇದಾರೆ, ಟೈಮ್ ಟು ಟೈಮ್ ಪೇಔಟ್ ಕೊಡ್ತಾ ಇದಾರೆ, ಕಂಪ್ನಿ MD ಅವ್ರ ವಿಷನ್ ಯಾವ ರೀತಿ ಇದೆ ಅಂದ್ರೆ. ಈಗ ಎಕ್ಸಾಂಪಲ್ ನಾವೊಂದು ಸರ್, ಅಂದ್ರೆ ನೀವು ಹೇಳಿದ್ರಿ ಇದ್ರಾಗ, ಬಟ್ ಒಂದು ಎಕ್ಸಾಂಪಲ್ ತಗೋತೀನಿ ಸರ್. ಈಗ ನಾವು ಸ್ಕೂಲ್ಗೆ ಹೋಗ್ತೀವಿ ಸರ್, ಅಥವಾ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ನಾವು ಯಾವುದೊಂದು ಹಾಸ್ಪಿಟಲ್ ಹೋಗ್ತೀವಿ, ನನ್ಗೆ ₹1,00,000 ಹೋಗ್ಲಿ ನಾ ಆರಾಮ ಆಗ್ಬೇಕು ಅಂದ್ರೆ ನಾವು ಹಾಸ್ಪಿಟಲ್ ಎಲ್ಲಿ ಚೆನ್ನಾಗೈತಿ ಆ ಹಾಸ್ಪಿಟಲ್ ಚೆನ್ನಾಗಿದ್ದಂತ ಹಾಸ್ಪಿಟಲ್ ಕಡೆ ಹೋಗ್ತೀವಿ, ಅಥವಾ ಚೆನ್ನಾಗಿರ್ತಕ್ಕಂಥ ಡಾಕ್ಟರ್ ಕಡೆ ಹೋಗ್ತೀವಿ, ಅಥವಾ ನಮ್ಮ ಮಕ್ಕಳನ್ನ ಏನೋ ಉನ್ನತ ನಾವು ಏನೋ IAS ಮಾಡ್ಬೇಕು, ಏನು ಮಾಡ್ಬೇಕಾದ್ರೆ ಚಲೋ ಇರ್ತಕ್ಕಂಥ ಒಂದು ಎಜುಕೇಶನ್ ರೊಕ್ಕ ಸಾಕಷ್ಟು ಹಾಕ್ತಾ ಇರ್ತೀವಿ. ಬಟ್ ಅಲ್ಲಿ ಎಫರ್ಟ್ ಮಕ್ಕಳಿಗೆ ಎಷ್ಟು ತುಂಬಾ ಎಫರ್ಟ್ ಮಾಡ್ತಿದ್ವಿ, ಬಟ್ ಕಲಿಸ್ತಕ್ಕಂಥ ಶಿಕ್ಷಣ ಸಂಸ್ಥೆ ಯಾವ್ದು ಚೆನ್ನಾಗೈತಿ ಅಲ್ಲಿ ಹೋಗಿ ನಾವು ಮಕ್ಕಳನ್ನ ಶಿಕ್ಷಣಕ್ಕೆ ನಾವು ಕಲಿಯಕ್ ಹಾಕ್ತಿವಿ ಸರ್. ಅದೇ ರೀತಿ ನಾವು ಈ ಇಂಡಸ್ಟ್ರಿಯಲ್ಲಿ ನಾವು ಗ್ರೋತ್ ಆಗ್ಬೇಕಾಯ್ತು ಅಂದ್ರೆ ಕಂಪ್ನಿ ಎಷ್ಟು ಚೆನ್ನಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿದ್ ಆಗ್ಬೇಕು ಟೀಮ್ ಮೇಲೆ ನಂಬಿಕೆ ಇಡ್ಬೇಕು ಸರ್, ನಮ್ಮ ಮೇಲೆ ನಾವು ನಂಬಿಕೆ ಇಡ್ಕೋಬೇಕು. ನೆಕ್ಸ್ಟ್ ಅಲ್ಲಿ ಈ MLM ಇಂಡಸ್ಟ್ರಿ ಮೇಲೆ ನಂಬಿಕೆ ಇಡಬೇಕು. ಇದ್ರ ಎಲ್ಲಾದ್ರ ಮೇಲೆ ನಂಬಿಕೆ ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಸರ್, ಭಯ ಅನ್ನೋದು ಬಿಟ್ಟಾಗಲೇ ನಿಜವಾದ ಬದುಕು ಪ್ರಾರಂಭ. ನೆಕ್ಸ್ಟ್ ನಮ್ಮಲ್ಲಿ ಯಾವಾಗ ನಾಲೆಜ್ ಸಿಗ್ತೈತಿಲ್ಲ 100% ಸರ್, ಡೈರೆಕ್ಟ್ ಸೆಲ್ಲಿಂಗ್ ಯಾಕೆ ಮಾಡಾಕತ್ತೀವಿ, ಮುಂಚೆ ಇದ್ದಿದ್ದಿಲ್ಲ, ಇವತ್ತಿನ ದಿನಮಾನದಾಗ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಡೈರೆಕ್ಟ್ ಸೆಲ್ಲಿಂಗ್, ಇದನ್ನೆಲ್ಲ ನಾಲೆಜ್ ತಿಳ್ಕೊತ ಬಂದಾಗ ಅದು ಭಯ ಅನ್ನೋದು ಹೋಗಿ ಆಟೋಮೆಟಿಕ್ ನಂಬಿಕೆ ಜಾಸ್ತಿ ಆಗ್ತದೆ ಸರ್. ನೆಕ್ಸ್ಟ್ ಅಲ್ಲಿದಾಗಬೇಕು. ನಾವು ಒಂದ್ ಪಾಯಿಂಟ್ ಹೇಳಿ ಸರ್, ಇವತ್ತು ನಾವು ಸೀನಿಯರ್ ಸರ್ಗೆ ಕಾಲ್ ಮಾಡ್ಬೇಕಂದ್ರ ಅವ್ರಾಗಿ ಕಾಲ್ ಮಾಡ್ಲಿ ಅನ್ಕೋತ ನಾವು ₹1,00,000 ನಮಗ್ ಬೇಕಾದ್ರೆ ನಾವೇ ಮಾಡ್ಬೇಕು. ಇವತ್ತ ನನ್ ಹೊಟ್ಟೆ ಹಸದೈತಿ ಅಂದ್ರ ನಾನೇ ಊಟ ಮಾಡ್ಬೇಕು, ಇನ್ನೊಬ್ರು ಒಂದ್ ತಿನ್ಸಿದಾಗ ಗೊತ್ತ. ನಮ್ ಸೀನಿಯರ್ ದಾರ ಅಂದ್ರ ನಿನಗೆ ಏನಾಗಿತ್ತ ಒಂದ್ ಕ್ವಶನ್ ಕೇಳ್ತಾರ. ಹಂಗ ನನಗೇನ್ ನನ್ನ ಕನಸುಗಳು ಏನ್ದಾವು, ನನ್ಗೆ ಎಷ್ಟು ಹಸು ಐತಿ, ನಾ ಏನ್ ಮಾಡ್ಬೇಕು ಅನ್ನೋದು ನನ್ನ ಗುರಿಗೆ ಮತ್ತೊಬ್ರು ಯಾರಿಗೂ ಗೊತ್ತಾಗಂಗಿಲ್ಲ ಸರ್. ಅದಕ್ಕೋಸ್ಕರ ನಾವಾಗಿ ನಮ್ ಕೆಲಸದಲ್ಲಿ ಭಾಗವಹಿಸ್ಕೊಂಡು ಸೀನಿಯರ್ಸ್
ಫೋನ್ ಮಾಡ್ಕೊಂಡು ನೆಕ್ಸ್ಟ್ ಕೆಲಸ ಮಾಡ್ಬೇಕು ಸರ್. ಮತ್ತೊಂದು 1 ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಮಾಡ್ತಕ್ಕಂಥ ನಿಮ್ ಸೀನಿಯರ್ ಸರ್ಗೆ ಹೋಗಿ ಭೇಟಿ ಆಗ್ರಿ. ಅವ್ರ ಕಡೆಯಿಂದ ಮಾರ್ಗದರ್ಶನ ಪಡೆದುಕೊಂಡು ನೀವು ಡೆವಲಪ್ ಆಗ್ರಿ ಅಂತ ಹೇಳ್ರಿ ಸರ್. ನೆಕ್ಸ್ಟ್ ಅಲ್ಲಿದಾಗಬೇಕು 20,000 30,000 ನೀವು ಕೆಲಸ ಅರ್ನಿಂಗ್ ಮಾಡೋದಿದ್ರ ಇಲ್ಲಿ ಯಾಕೆ ಕೆಲಸ ಮಾಡ್ಬೇಕು? ಸುಮ್ 8 ತಾಸು ಮಿನಿಮಮ್ ಏನೋ ಒಂದು ಕೆಲಸ ಕೊಟ್ಟಿರ್ತಾರ ಸಣ್ಣ ಕೆಲಸ ಮಾಡ್ಕೊಂಡ್ ಆರಾಮಾಗಿರ್ಬೋದು ಸರ್. ಬಟ್ ಇಲ್ಲಿ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಲಕ್ಷ ಸಂಪಾದನೆ ಮಾಡೋದು ಗುರಿ ಇತ್ತಂದ್ರೆ ಮಾತ್ರ ಇಲ್ಲಿ ಮಾಡ್ಬೇಕು. ಇಲ್ಕರ ವೇಸ್ಟ್ ಸರ್. ಇಷ್ಟೊಂದು ಪಾಯಿಂಟ್ ನನಗೆ ಇಷ್ಟ ಆಯ್ತು ಸರ್. ಇದ್ರಾಗ ಟೋಟಲ್ ಏನದಾಗ ಅಂದ್ರೆ ನನಗೆ ಎಜುಕೇಶನ್ ಅನ್ನೋದು ಬಹಳ ಇಷ್ಟ ಸರ್. ಎಜುಕೇಶನ್ ಅನ್ನೋದು ಇತ್ತಂದ್ರೆ ಸರ್ ಅದು ಸುಮ್ ಕುಂಡಂಗಿಲ್ಲ. ಅದು ಮೈಂಡ್ ಅಲ್ಲಿ ಈಗ ಸದ್ಯ ನಾವು ಎಲ್ಲ ಎಜುಕೇಶನ್ ಅನ್ನೋದು MLM ಬಗ್ಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇತ್ತಪ್ಪ ಅಂದ್ರೆ ನಾವು ಹೋಗ್ತಾ ದಾರಿಯಲ್ಲಿ ನಾವು ಏನ್ ಮಾಡ್ತೀವಿ ಅದ್ರ ಬಗ್ಗೆ ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಯಾರಿಗೋ ಒಂದು ಪ್ರಾಬ್ಲಮ್ ಇದ್ದಾರೆ ಗಂಟು ಬಿದ್ರಂದ್ರೆ ಸರ್ ಇದು ಚೆನ್ನಾಗಿದೆ ಪ್ರಾಡಕ್ಟ್, ಇಲ್ಲಿ ಇಂಥ ಒಂದು ಕಂಪ್ನಿದು ನೀವು ತಗೋರಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಅಕಸ್ಮಾತ್ ನಮ್ದು ನಾಲೆಜ್ ಇಲ್ಲಪ್ಪ ಅಂದ್ರ ನಾವೇನಾರ ನಮ್ಮ ಸರ್ ಒಬ್ಬ ಪ್ರಾಡಕ್ಟ್ ಕೊಡ್ತಾರೋ ಅಲ್ಲಿ ತಗೋರಿ ಹೇಳ್ತೀನಿ ಅಂತ ಕೂಡ ಅವ್ರ ಸರ್ ಏನೋ ಬಿಜಿ ಇದ್ರಂದ್ರೆ ನಮ್ಗೆ ಜಸ್ಟ್ ಫೇಲ್ ಆಗ್ತದೆ ಸರ್ ಕಸ್ಟಮರ್. ಹಾಗಿದ್ದಾಗ ಪೂರ್ತಿ 100% ನಮ್ಗೆ ನಾಲೆಜ್ ಇರ್ಬೇಕು ಸರ್. ಈ ಕಂಪ್ನಿಯಲ್ಲಿ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಮ್ಮ ಐಡಿಗೆ ನಾವ ಓನರ್ ಅಂದ್ರೆ ನಮ್ಮ ಐಡಿಗೆ ನಾವು ಓನರ್ ಅಂದ್ರೆ ಇವತ್ತು MD ಅವ್ರು ಅದಾರ ಅಂದ್ರೆ ಅವ್ರ ಕಂಪ್ನಿದ ಅವ್ರ ಜವಾಬ್ದಾರಿ ತಗೋತಾರಲ್ಲ, ಹಂಗೆ ನಮ್ಮ ಐಡಿ ಜವಾಬ್ದಾರಿ 100% ನಾವು ತಗೊಳ್ಳೇಬೇಕು ಸರ್. ಐಡಿ ಹಿಡ್ಕೊಂಡು ಟಾಪ್ ಅಪ್ ಮಾಡೋದು ಹಿಡ್ಕೊಂಡು ಗೆಸ್ಟ್ ಕ್ಲೋಸಿಂಗ್ ಮಾಡೋದು ಹಿಡ್ಕೊಂಡು ಪ್ರತಿಯೊಂದು ಅವ್ರಿಗೆ ಫ್ಯೂಚರ್ ನೆಕ್ಸ್ಟ್ ನಮ್ಮ ಟೀಮ್ ಮೇಲೆ ಇವತ್ತು ನಾವು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಬೇಕು ನಮ್ಗೆ ನಂಬಿಕೆ ಇದೆ ಸರ್. ಅಂದ್ರ ನಮಗೆ ಯಾವ ರೀತಿ ನಂಬಿಕೆ ಐತೆ ಅಂದ್ರೆ ನಮಗೆ ಈಗ ನಾಲೆಜ್ ಐತೆ ನಮಗೆ ನಂಬಿಕೆ ಬಂದೈತೆ ಸರ್. ಹಂಗ ನಮ್ಮ ಟೀಮ್ ಮೇಲೆ ನಂಬಿಕೆ ಬರ್ಬೇಕಂದ್ರೆ ಟೀಮ್ ಅನ್ನ ನಾವು ಯಾವ ರೀತಿ ಕಟ್ಟಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಟೀಮ್ ಅನ್ನ ನಾವು ಸದೃಢವಾಗಿ ಕಟ್ಟಬೇಕು ಅಂದ್ರೆ ಈಗ ಇಟ್ಟಿಗೆದ ಗೋಡಿ ಕಟ್ತಾ ಹೋದ್ರೆ ಸಿಮೆಂಟ್ ಅದ ಹಾಕಿ ನಾವೇನೋ ಗಟ್ಟಿ ಆಗುತ್ತೆ ಸರ್. ಬಟ್ ಉಸ್ಕಿನ ಗಾಡಿ ಇದು ನಿಂದ್ರಂಗಿಲ್ಲ ಅನ್ನೋದು ನಮ್ಗೆ ಡೌಟ್ ಬರ್ತದೆ ಸರ್. ಅದೇ ರೀತಿ ನಮ್ಮ ಟೀಮ್ ಅಲ್ಲಿ ನಾಲೆಜ್ ಪ್ರತಿಯೊಂದು ನಾವೆಲ್ಲ ಅದಕ್ಕೆ ಟೀಮಿಗೆ ಕೊಡ್ತಾ ಹೋದಾಗ ನಮಗೆ ಯಾವ ರೀತಿ ನಾಲೆಜ್ ಇದೆಯಲ್ಲ ಹಂಗೆ ನಾವು ಟೀಮಿಗೆ ಲೀಡರ್ನ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಲೀಡರ್ ಕ್ವಾಲಿಟಿ ತೆಗಿತಾ ಹೋದಾಗ ಆ ಟೀಮ್ ಮೇಲೆ ನಂಬಿಕೆ ಬರ್ತದೆ ಸರ್. ಇವತ್ತು ನನಗೆ ನಂಬಿಕೆ ಇದೆ ಅಂದ್ರೆ ಟೀಮ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಟೀಮಿಗೆ ನಾವು ನಾಲೆಜ್ ಕೊಟ್ಟಿಲ್ಲ, ನಮ್ಮ ಟೀಮ್ ಗಟ್ಟಿ ಆಗಿಲ್ಲ ಅಂತ ಅರ್ಥ ಸರ್. ಇಷ್ಟೊಂದೆಲ್ಲ ನನಗೆ ಅರ್ಥ ಆಯ್ತು ಸರ್. ಜಾಸ್ತಿ ಮಾತಾಡಿದ್ರೆ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಶ್ರೀಶೈಲ್ ಸರ್, ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡಿದ್ರಿ ಅಂತ ಹೇಳ್ತಾ ಇವತ್ತು ಶೇರಿಂಗ್ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಯಾವಾಗ ಕ್ಲಾಸ್ ಇರುತ್ತೆ ಅಂತೇಳಿ ನಿಮ್ಗೆ ನಾವೇನ್ ಒಂದು ವಾಟ್ಸ್ಆಪ್ ನಂಬರ್ ತಿಳಿಸಿದ್ವಿ ಆ ಒಂದು ವಾಟ್ಸ್ಆಪ್ ನಂಬರ್ ಮುಖಾಂತರ ಮೀಟಿಂಗ್ ಲಿಂಕ್ ಸಮೇತ ನಾನು ಕನೆಕ್ಟ್ ಆಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ನೋಟ್ಸ್ ನಿಮಗೆ ವಾಟ್ಸ್ಆಪ್ ನಲ್ಲಿ ತಲುಪುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.